ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಜಗದಾದಿ ಜಗದ್ಗುರು ರೇಣುಕಾದಿ ಆಚಾರ್ಯರನ್ನು ಇನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮೆಹಕರ ಶ್ರೀಮಠದ ಪೂರ್ವಾಚಾರ್ಯರಾದ ಶ್ರೀ ಗುರು ವಿರೂಪಾಕ್ಷ ಶಿವಾಚಾರ್ಯರನ್ನೇ ಮೊದಲು ಮಾಡಿಕೊಂಡು ಶ್ರೀ ಗುರು ರಾಚೋಟಿ ಶಿವಾಚಾರ್ಯ ಪರ್ಯಂತ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನುಣಗೋಪುರ ಹಿರೇಮಠದ ಈ ಪವಿತ್ರ ಪ್ರಾಂಗಣದಲ್ಲಿ ಸದ್ಗುರು ಮರಿಬಸವ ಶಿವಾಚಾರ್ಯರ ಹಾಗೂ ಸದ್ಗುರು ರಾಚೋಟಿ ಶಿವಾಚಾರ್ಯರ ದಿವ್ಯ ಯೋಗ ಗದ್ದುಗೆಯ ಸಮೀಪದಲ್ಲಿ ಪರಿಸರದಲ್ಲಿ ಅನಾದಿ ಕಾಲದಿಂದ ಶರದ್ ನವರಾತ್ರಿಯ ಉತ್ಸವವನ್ನು ಅತ್ಯಂತ ವೈಭವದಿಂದ ಸಾಗಿ ಬರ್ತಾ ಇದೆ. 9 ದಿವಸಗಳ ಪರ್ಯಂತ ಪ್ರಾತಃ ಕಾಲದಲ್ಲಿ ಇಷ್ಟಲಿಂಗ ಪೂಜೆ, ದೇವಿಯ ಆರಾಧನೆ, ಸಾಯಂಕಾಲ ದೇವಿಯ ಭಜನದೊಂದಿಗೆ ಪ್ರವಚನ ಕಾರ್ಯಕ್ರಮ, ದೇವಿಯ ಮಹಾತ್ಮೆಯನ್ನು ಕುರಿತು ಚಿಂತನೆ. ಇವತ್ತು ಮಹಾನವಮಿ 9 ದಿವಸಗಳನ್ನು ದೇವಿಯ ಉಪಾಸನೆಯನ್ನು ಪೂರ್ಣಗೊಂಡಂಥ ಸಮಯ. ಈ ದಿವಸ ವಿಶಿಷ್ಟವಾಗಿ ಶ್ರೀಮಠದಲ್ಲಿ ಕನ್ನಿಕೆಯರ ಪೂಜೆ ತಥೈವ ಮಹಾಪ್ರಸಾದದ ವ್ಯವಸ್ಥೆ ಇವೆಲ್ಲವುಗಳು ಅತ್ಯಂತ ಅನಾದಿ ಕಾಲದಿಂದ ಸಾಗಿ ಬಂದಂಥ ಒಂದು ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ 8 ದಿವಸ ಪರ್ಯಂತವಾಗಿ ದೇವಿಯ ಮಹಾತ್ಮೆಯನ್ನು ತಾವೆಲ್ಲರೂ ಕೂಡ ಕೇಳ್ತಾ ಬಂದಿದ್ರಿ. ಇವತ್ತಿನ ದಿವಸ ದೇವಿಯ ಅವತಾರದ್ದು ಯಾವ ವ್ಯವಸ್ಥೆ ಅಂತಂದ್ರೆ ಸಿದ್ಧಿದಾತ್ರಿ ಅಂತ. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಮಂ ಕಾತ್ಯಾಯನಿ. ಅಷ್ಟಮಂ ಮಹಾಗೌರಿ, ನವಂ ಸಿದ್ಧಿದಾತ್ರೀಚ ಅನ್ನತಕ್ಕಂಥದ್ದು ಅದು ಮಂತ್ರವನ್ನು ಹೇಳ್ತದೆ. ಪ್ರಥಮ ಶೈಲಪುತ್ರಿಯಾಗಿ ಬಂದಳು ದೇವಿ. ಆ ಶೈಲಪುತ್ರಿ ಅವಸ್ಥೆಯಲ್ಲಿ ಹಿಮಾಲಯದ ಪುಣ್ಯ ಪರಿಸರದಲ್ಲಿ ಅತ್ಯಂತ ಶೀತಲವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಗೌರವರ್ಣದಿಂದ ವಿಭೂಷಿತಳಾಗಿ ಶಿವನಿಗಾಗಿ ತಪಸ್ಸನ್ನು ಮಾಡ್ತಾಳೆ ದೇವಿ. ಅದಾದ ನಂತರ ಆ ತಪಸ್ಸಿನ ಜೊತೆಯಲ್ಲಿ ಅನಂತ ಪವಿತ್ರ ಆಚರಣೆಗಳನ್ನು ಮಾಡ್ತಾ ಜಗತ್ತಕ್ಕೆ ಆ ಆಚರಣೆಯನ್ನು ಪ್ರಬೋಧನೆ ಮಾಡ್ತಕ್ಕಂಥ ಅವತಾರವೇ ಬ್ರಹ್ಮಚಾರಿಣಿ. ಚಂದ್ರಘಂಟಾವತಾರದಲ್ಲಿ ಲೋಕಕ್ಕೆ ಪ್ರಕಾಶವನ್ನು ಕೊಡೋದರೊಂದಿಗೆ ಸೂರ್ಯಚಂದ್ರರೂಪಾದಿಯಲ್ಲಿ ಈ ಜಗತ್ತಕ್ಕೆ ಆಹಾರವನ್ನು ಉಣಿಸ್ತಕ್ಕಂತಹ ಕಾರ್ಯವನ್ನು ಆ ತಾಯಿ ಮಾಡ್ತಾಳಲ್ಲಿ. ಹೆಂಗ ಒಬ್ಬ ತಾಯಿ ನವಜಾತ ಶಿಶುವಿಗೆ ತನ್ನ ಸ್ತನಗಳಿಂದ ಉಭಯ 2 ಸ್ತನಗಳಿಂದ ಮಲೆಹಾಲನ್ನು ಉಣಿಸ್ತಾಳೋ ಅದರಂತೆ ಸೂರ್ಯಚಂದ್ರರ ಮಾಧ್ಯಮದಿಂದ ಈ ಜಗತ್ತಕ್ಕೆ ನಮಗ್ಯಾಕೆ ಅನಾಥ ಅವಸ್ಥೆ ಅಂತ ಕೇಳಿದ್ರೆ, ನಾನು ಸೂರ್ಯಚಂದ್ರನ ಉಪಾಧಿಯಲ್ಲಿ ನಿಂತು ನಿಮಗೆ ಆಹಾರದ ವ್ಯವಸ್ಥೆಯನ್ನು ಒದಗಿಸಿಕೊಡ್ತೀನಿ ಅನ್ನತಕ್ಕಂಥ ವ್ರತವನ್ನಲ್ಲಿ ತಾಳ್ತಾಳು. ಕೂಷ್ಮಂಡ ಅಂತಂದ್ರೆ ಪರಿಪೂರ್ಣತೆಯ ಅವಸ್ಥೆ. ಇನ್ನೊಂದು ಕುಂಬಳಕಾಯಿಗೂ ಹೆಸರು. ಪಂಚಮ ರೀತಿಯಲ್ಲಿ ಕೂಷ್ಮಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ. ತಾರಕಾಸುರನ ವಧೆಯ ನಿಮಿತ್ತವಾಗಿರಿಸಿಕೊಂಡು ದೇವಾನುದೇವತೆಗಳು ಎಲ್ಲರೂ ಕೂಡ ಅನುಷ್ಠಾನ ಮಾಡಿದಾಗ
ಆ ಅನುಷ್ಠಾನದ ಫಲವಾಗಿ ತಾಯಿ ಸ್ಕಂದನನ್ನು, ಷಣ್ಮುಖನನ್ನು, ಒಂದೇ ಶಬ್ದ, ಅದು ಒಂದೇ ಹೆಸರು, ಕೆಲವೊಂದು ಪ್ರದೇಶದಲ್ಲಿ ಭಿನ್ನ ಭಿನ್ನವಾಗಿ ಕರೀತಾರೆ. ಕುಮಾರಸ್ವಾಮಿಯನ್ನು ಅನಂತ ವಿಧವಾಗಿರತಕ್ಕಂಥ ಹೆಸರಿನಿಂದ ಕರೀತಾರೆ. ಅವನನ್ನು ಅವತಾರ ಕೊಡ್ತಾನೆ. ಮುಂದೆ ಕಾತ್ಯಾಯಿನಿಯ ಅವತಾರವನ್ನು ತಾಳ್ತಾಳೆ. ಆ ಕಾತ್ಯಾಯಿನಿಯ ಅವತಾರದಲ್ಲಿ ಕಾತ್ಯಾಯಿನಿ ಋಷಿಗಳ ಸಂಕಲ್ಪದಂತೆ ವಿಶ್ವಾಮಿತ್ರ ವಂಶ ಪರಂಪರೆಯಲ್ಲಿ ಬರ್ತಕ್ಕಂಥ ಋಷಿಗಳು ಮಹಿಷಾಸುರನ ಉಪಟಳವನ್ನು ಜಾಸ್ತವಾಗಿ ಪೂಜಾ ಅನುಷ್ಠಾನಗಳಿಗೆ ಭಂಗವಾಗತಕ್ಕಂಥ ಸಂದರ್ಭದಲ್ಲಿ ಅವನನ್ನು ಸಂಹಾರ ಮಾಡುವ ಸಲುವಾಗಿ ಅವರು ಅನುಷ್ಠಾನವನ್ನು ಮಾಡ್ತಾರೆ, ತಪಸ್ಸನ್ನು ಮಾಡ್ತಾರೆ. ಆವಾಗ ಆ ಅನುಷ್ಠಾನವನ್ನು ಸಿದ್ಧಿ ಕೊಟ್ಟು ಕಾತ್ಯಾಯಿನಿಯ ರೂಪವನ್ನು ಧರಿಸಿಕೊಂಡು ಆ ರಾಕ್ಷಸರನ್ನು ಸಂಹಾರ ಮಾಡತಕ್ಕಂಥ ಚರಿತ್ರೆ ಅಲ್ಲಿದೆ. ಸಪ್ತಮಂ ಕಾಲರಾತ್ರೀಚ, ಕಾಳರಾತ್ರಿಯಾಗಿ 7ನೇ ಅವತಾರ. ಈ ಜಗತ್ತೆಲ್ಲವೂ ಅಂಧಕಾರವೇ ಇದೆ. ಆ ಅಂಧಕಾರದಲ್ಲಿ ಪ್ರಕಾಶೋಪಾಧಿಯಲ್ಲಿ ಕಾಣಿಸ್ತಕ್ಕಂಥದ್ದು ಯಾವುದು? ಸೂರ್ಯ, ಚಂದ್ರ, ತಾರಾದಿಗಳು, ಸೂರ್ಯನ ಪ್ರತಿಬಿಂಬದಿಂದ ಬರ್ತಕ್ಕಂಥ ಸಂಪೂರ್ಣ ಎಲ್ಲ ಆ ನಭಾಮಂಡಲ ಅಂದರೆ ಆಕಾಶ ಮಂಡಲ ಎಲ್ಲವೂ ಕೂಡ ಅತ್ಯಂತ ವೈಭವದಿಂದ ಕಂಗೊಳಿಸ್ತದೆ. ಅದು ನೋಡ್ತಕ್ಕಂಥ ದೃಷ್ಟಿಯನ್ನು ಕೊಟ್ಟವಳು ಯಾರಂದ್ರೆ ಮಹಾ ಕಾಳರಾತ್ರಿ. ನಂತರ ಮಹಾಗೌರಿಯ ಅವತಾರವನ್ನು 8ನೇದಾಗಿ ತಗೊಳ್ತಾಳೆ. ಕಾಳರಾತ್ರಿಯ ಅವತಾರದಲ್ಲಿ ಶುಂಭ ನಿಶುಂಭರನ್ನು ಸಂಹಾರ ಆಯಿತು. ಆ ಶುಂಭ ನಿಶುಂಭರನ್ನು ಸಂಹಾರ ಮಾಡಿದ ನಂತರ ಮುಂದೆ ತನ್ನ ಸಂಪೂರ್ಣ ದೇಹದ ಮೇಲೆ ಆದಂತಹ ಆವರಣವನ್ನು, ವಿಕ್ಷೇಪವನ್ನು, ಮಲವನ್ನು ಶುದ್ಧ ಮಾಡಿಕೊಳ್ಳುವ ಸಲುವಾಗಿ ದೇವಾನುದೇವತೆಗಳು ಏನು ಮಾಡ್ತಾರೆ ಅಂತಂದ್ರೆ ಆ ದೇವಿಯನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸಿದ ನಂತರ ತಕ್ಷಣವೇ ಕಪ್ಪಾದಂಥ ಶರೀರವನ್ನು ಗೌರವರ್ಣವನ್ನು ತಾಳುತ್ತದೆ. ಅದೇ ಮಹಾಗೌರಿಯಾಗಿ, ತ್ರಿಪುರ ಸುಂದರಿಯಾಗಿ ಅನಂತ ಶಬ್ದದಿಂದ ಈ ಲೋಕದಲ್ಲಿ ವಿಖ್ಯಾತವಾಯಿತು. ಇಷ್ಟೆಲ್ಲ 8ನೇ ದಿವಸ ತನಕ ಬಂತ ಇದು. ಮುಂದೆ ಸಿದ್ಧಿದಾತ್ರಿ ಅಂತ. ಏನು ಸಿದ್ಧಿದಾತ್ರಿ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಂದು ಇಚ್ಛಾ ಇದೆ. ಆ ಇಚ್ಛಾವನ್ನು ಪೂರ್ಣಗೊಂಡಾಗ ಮನಸ್ಸು ಪ್ರಸನ್ನವಾಗ್ತದೆ. ಆ ಇಚ್ಛಾ ಸಕಾರಾತ್ಮಕವೂ ಇದೆ, ನಕಾರಾತ್ಮಕವೂ ಇದೆ. ಆ ನಕಾರಾತ್ಮಕ ಇಚ್ಛಾವೆಲ್ಲ ಸಕಾರಾತ್ಮಕ ಲೋಕ ಕಲ್ಯಾಣವಾಗ್ತಕ್ಕಂಥ ಇಚ್ಛಾ ಇತ್ತು ಅಂತಂದ್ರೆ ಆ ಇಚ್ಛೆಯಿಂದ ಲೋಕಕ್ಕೆ ಉಪಕಾರವಾಗ್ತಿತ್ತು ಅಂತಂದ್ರೆ ಅದನ್ನು ವರ ರೂಪದಲ್ಲಿ ಅನುಗ್ರಹಿಸ್ತಕ್ಕಂಥ ಕಾರ್ಯ ಯಾವುದು ಅಂತಂದರೆ ಸಿದ್ಧಿದಾತ್ರಿ. ಭಕ್ತನ ಮನೋಭಿಷ್ಟಗಳನ್ನು, ಮನೋ ಅಪೇಕ್ಷೆಗಳನ್ನು ಪೂರ್ತಿ ಮಾಡತಕ್ಕಂಥ ವ್ಯವಸ್ಥೆಯಲ್ಲಾಗಬೇಕಂದ್ರೆ ಅದು ಸಿದ್ಧಿದಾತ್ರಿಯಿಂದ ಆಗ್ತದೆ. ಆ ದೇವಿ ಸಿದ್ಧಿದಾತ್ರಿ ಅವಸ್ಥೆಯಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡಿತಾಳೆ. ಭಕ್ತನಿಗೂ ವರಪ್ರದಾನ ಮಾಡುತ್ತಾಳೆ. ಅಣುವಾಗಿ, ಗರಿಮ ಅಂದರೆ ಜ್ಯೇಷ್ಠವಾಗಿ, ಲಘುಮ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿ, ಈ ರೀತಿ 8 ವಿಧವಾಗಿರ್ತಕ್ಕಂಥದ್ದು. ಅಷ್ಟವಿಧವಾಗಿರ್ತಕ್ಕಂಥ ಸಿದ್ಧಿಗಳಿವೆ. ಅವೆಲ್ಲವನ್ನು ವರ ಪ್ರದಾನ ಮಾಡತಕ್ಕಂಥ ಶಕ್ತಿ ಆ ತಾಯಿಗಿದೆ. ಅಷ್ಟೇ ಅಲ್ಲ, ಈ ಸಿದ್ಧಿ ಅನ್ನತಕ್ಕಂಥ ಮಾತಿಗೆ ಭಾಳಷ್ಟು ಜನರ ಪರಿಕಲ್ಪನೆ ಏನದಂತಂದ್ರೆ ನಾವು ಕುಂತಲೇ ಎಲ್ಲವನ್ನು ಬಂದು ಬೀಳ್ತದೆ.
ಅದು ಅಲ್ಲ. ನೀವು ದೇವಿಯ ಒಂದು ಪಾರಾಯಣ ಹಿಡಿದಿದ್ರಿ, ಜಪ ಹಿಡಿದಿದ್ರಿ, ಅನುಷ್ಠಾನ ಹಿಡಿದಿದ್ರಿ, ಅಥವಾ ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ರಿ, ಅಥವಾ ನಿತ್ಯ ಲಿಂಗ ಪೂಜೆಯಲ್ಲಿ ಇಂತಿಷ್ಟು ಜಪ ಮಾಡಬೇಕು, ಇಂತಿಷ್ಟು ಅಭಿಷೇಕ ಮಾಡಬೇಕು, ಇಂತಿಷ್ಟು ಇವೆಲ್ಲ ಮಾಡಿ ನನ್ನ ಕೆಲಸ ಮಾಡಬೇಕು ಅನ್ನತಕ್ಕಂಥದ್ದು ಇರ್ತದೆ. ಅದರ ಮಧ್ಯದಲ್ಲಿ ನಿಮಗೆ ಒತ್ತಡ ಬರ್ತದೆ, ಮಾಡಬೇಕಾ ಬಿಡಬೇಕು ಅನ್ನತಕ್ಕಂಥ ಪ್ರಸಂಗಗಳು ಬರ್ತವೆ. ಆ ಮಾಡಬೇಕಾ ಬಿಡಬೇಕು ಅನ್ನತಕ್ಕಂತಹ ಪ್ರಸಂಗದ ಪ್ರಶ್ನೆದ ಎದುರುಗಡೆ ಯಾರಾದರೂ ಬಂದು ಹೆಲ್ಪ್ ಮಾಡಿದರೆ ಭಾಳ ಚಲೋ ಆಗ್ತಿತ್ತು ಅಂತ ಅನ್ನೋದ್ರೊಳಗಾಗಿ ಒಬ್ಬ ವ್ಯಕ್ತಿ ಬರ್ತಾನೆ. ಏನಪ್ಪ ಹಿಂಗದ ನೀವು ಮಾಡ್ತೀನಿ ಅಂದ್ರೆ ಏನ್ರಿ ನಾ ಮಾಡಿ ತೆಗಿತೀನಿ ತೊಗೊಳ್ರಿ, ನೀವು ಚಿಂತೆ ಮಾಡಬೇಡ್ರಿ, ನಿಮ್ಮ ದಂಧೆ ನೀವು ಮಾಡಿಕೊಳ್ರಿ. ಇದೇ ಸಿದ್ಧಿ. ಸಿದ್ಧಿ ಅಂದ್ರೆ ಮತ್ತು ಮೇಲಿಂದ ಎಲ್ಲಿಂದ ರೂಪಾಯಿ ಬೀಳ್ತವ ಅಥವಾ ನಮ್ಮ ಮಠಕ್ಕೆ ನಂಬರ್ ಸಿಗ್ತದ ಅಂತ ತಿಳ್ಕೊಳ್ಬೇಡಿ. ಅದೆಲ್ಲ ಸುಳ್ಳು. ಭಕ್ತನ ಅನಿವಾರ್ಯತೆಗೆ ಅನುಗುಣವಾಗಿ ಸಿದ್ಧಿ ಅಂತ ಎದಕ್ಕಂದ್ರೆ ಎಷ್ಟು ಜರೂರಿದ ಅಷ್ಟೇ ಕೊಡ್ತದೆ. ಮೊದಲನೇ ರಾಚೋಟಿ ಶಿವಾಚಾರ್ಯರು, ಮರಿಬಸವ ಶಿವಾಚಾರ್ಯಕ್ಕಿಂತ ಮೊದಲು ಇದ್ದವರು, ಇದೇ ನವಮಿಯ ಹಬ್ಬದ ದಿವಸ ಮೊದಲು ಹೋಳಿಗೆ ತುಪ್ಪದ ಊಟ ಇರ್ತಿತ್ತಿಲ್ಲ, ಕರಿಗಡಬ ತುಪ್ಪದಂತ ಗುರುಗಳು ಹೇಳಿರ್ತಕ್ಕಂಥ ಘಟನೆ ಇವು. ಹೋಳಿಗೆ ತುಪ್ಪದ ಊಟಕ್ಕಂಥ ಸಂದರ್ಭದಲ್ಲಿ ಜನರಿಗೆ ತುಪ್ಪ ಕಂಬೆಳ್ಳತ್ತದಂತ ಅವ್ರಿಗೆ ಗುರುತಾದ ತಕ್ಷಣ ಒಬ್ಬ ಭಕ್ತಿಗೆ ಹೇಳ್ತಾರ, ಹೋಗೋ ಗಂಗವನ ಬಳಿ ಹೋಗಿ ಒಂದು ಕಡ ತುಪ್ಪ ತೊಗೊಂಡು ಬಾ ಅಂತ. ಅವ್ರು ಎಲ್ಲಿ ಕಳಿಸ್ತಾರೆ? ಯಾರ ಮನೆಗೆ ಕಳಿಸಲ್ಲ, ಅಮರಾಯದಾಗಿನ ಬಾಯಿಗೆ ಕಳಿಸ್ತಾರೆ. ಇದು ಹಳೆ ಜನ ಭಾಳಷ್ಟು ಜನ ಹೇಳಿದ್ದು. ಶರಣಪ್ಪ ಬಿರಾದರ್ ಅಂದ್ರೆ ನಮ್ಮ ಸಂಗಪ್ಪಣ್ಣವ್ರದ್ದು ಅಪ್ಪವರು ಹೇಳಿರು. ಹಳೆ ಜನರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಕಥೆಗಳು ಹೇಳ್ತಿದ್ರು, ಆದಂಥ ಘಟನೆಗಳು. ಅವಾಗ ಬಸವ ಪುರಾಣ 3 ತಿಂಗಳ ಪರ್ಯಂತ ನಡೆದಿತ್ತಂತ. ಭಾಳ ದೊಡ್ಡ ಕಾಂಡಗಳಾದವು. ಸುಮ್ಮನೆ ಕುಂತಾಗ ನಾವು ಸಣ್ಣವರಿದ್ದೀವಿ. ಇಲ್ಲೇ ವಿರೂಪಾಕ್ಷಯ್ಯ ಸ್ವಾಮಿಯವರು ರುದ್ರ ಕಲಿಸ್ತಾಕೆ ಬಂದಿದ್ದರು. ಪೇಟಿ ನಾನು ಕಲ್ಕೋತ ಬಾರಿಸ್ಕೋತ ಇರ್ತಿದ್ದ. ಆವಾಗ ಎಲ್ಲ ಊರಾಗಿಂದ ಎಷ್ಟು ಜನ ಮುದುಕುರರ, ಬನಸಿದ್ದಪ್ಪ ಅವ್ರ ತಂದೆ ಕಲ್ಯಾಣರಾವ್ ಇರಬಹುದು, ನಿಮ್ಮ ತಂದೆಯವರು ಇರಬಹುದು. ಅದಾದ ನಂತರ ಶರಣಪ್ಪ ಅವ್ರದ್ದು ಮುಂಜಾನೆ ಟೈಮ್ ಇರುತ್ತೆ ಫಿಕ್ಸ್. ಮುಂಜಾನೆ 7-8 ಒಳಗಾಗಿ ಮಠಕ್ಕೆ ಬಂದು ಕುಂತು ಮಾತಾಡಿ ಎಲ್ಲ ಕಥೆಗಳು ಹೇಳಿ ಮತ್ತೊಂದು ಅರ್ಧ ಗಂಟೆ ಪೌಣ ಗಂಟೆ ಆಗೋಣ ಮತ್ತು ಅವರು ಮಗಳ ಮನೆಗೆ ಹೋಗಿ ಅಲ್ಲಿ ಕುಂತು ಮತ್ತು ಮನೆಗೆ ಹೋಗಿ ಪೂಜೆ ಮಾಡ್ಕೊಂಡು ಊಟ ಮಾಡಿ ಅವ್ರದ್ದೊಂದು ದಿನಚರಿ ಇತ್ತು. ಅವ್ರು ಹೇಳ್ತಿರು, ಈಗ ಇಲ್ಲಿ ಪೈಲ ಇಲ್ಲಿಗೆ ಬಂದೀನಿ, ಇಲ್ಲಿ ಕುಂತು ಇಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಹೋಗ್ಬೇಕಾಗ್ತದೆ, ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಹೋಗ್ತೀನಿ. ಅವ್ರು ಹೇಳ್ತಿದ್ರು, 3 ತಿಂಗಳ ಪರ್ಯಂತ ಬಸವ ಪುರಾಣ ನಡೆದ ನಂತರ ಮಹಾಖಾಂಡ ಆಗ್ತದೆ. ಇದೇ ಮಹಾನವಮಿಗೆ ಅವಾಗ ತುಪ್ಪ ಒಂದು ಕೊಡ ತುಪ್ಪ ಕಂಬೀಳ್ತದ ಅಂತ ಅವ್ರಿಗೆ ಗುರುತಾಯ್ತು. ಅವಾಗ ಸೇವಕನಿಗೆ ಕಳಿಸಿ ಬಾಯಿಗೆ ಕಳಿಸ್ತಾರೆ, ಹೋಗೋ ಗಂಗವನ ಹತ್ತಿರ ಒಂದು ಕೊಡ ತುಪ್ಪ ತೊಗೊಂಡು ಬಾ, ಮತ್ತು ನಾಳೆಗೆ ತಂದು ಕೊಡ್ತೀನಂತ ಹೇಳು ಅಂತ ಹೇಳಿ ಅದು ತೊಗೊಂಡು ಹೋಗೋ ಮನುಷ್ಯ ಗುರುಗಳು ಹೇಳತ್ತಾರ ಅಂತ ಹೇಳಿದ್ರು. ಅವಾಗೇನು ಭಾಳ ವಿಚಾರ ಮಾಡ್ತಿದ್ದಿಲ್ಲ. ಗುರು ಅಂತಂದ್ರೆ ಅದು ಪ್ರತಿಯೊಂದರ ಬಗ್ಗೆ ಅತ್ಯಂತ ನಿಷ್ಠೆ. ಮನುಷ್ಯನೊಳಗೆ ದುಡುಕಿರ್ತಿತ್ತು. ಇದು ಏನು ಬಾಯಿಗೆ ಕಳಿಸ್ಲತ್ತಾರ, ನೀರಿನ ಜಾಗದಾಗ ತುಪ್ಪ ಅಂತಲತ್ತಾರ, ಇದು ಆಯ್ತದ ಹೆಂಗೆ ಅಂತ ಮನುಷ್ಯನ ಸೂಕ್ಷ್ಮ ಮನುಷ್ಯನೆಲ್ಲ ಅದು ಇದ್ದೇ ಇರ್ತದೆ. ಆದರೆ ಗುರುವಿನ ಆಜ್ಞೆ ಅಂತ ಹೋಗಿ ಗುರುಗಳು ಎಷ್ಟು ಹೇಳ್ಯಾರೋ ಅಷ್ಟೇ ಮಾಡಬೇಕು. ಹಿಂದಕ್ಕಿನ ಭಕ್ತರ ಹತ್ರ ಅದು ನಿಯಮಿತ. ಗುರುಗಳು ಏನಂದ್ರೆ ಅದು ಬ್ರಹ್ಮವಾಕ್ಯ, ಅದ್ರಾಗೇನು 2 ಮಾತಿದ್ದಿಲ್ಲ. ಅವಾಗ ಬಾವಿಗೆ ಹೋಗಿ ಬಾವಿಯೊಳಗೆ ಪ್ರಾರ್ಥನೆ ಮಾಡಿ, ಇಳೆ ಬಾವಿ ಇತ್ತು, ನನ್ನ ಕೈ ಮೇಲೆ ನಾನು ಸಂಪೂರ್ಣ ಮತ್ತದು ಅಗಲೀಕರಣ ಮಾಡೋ ಪ್ರಸಂಗದಾಗ ಚಲೋ ಒಂದು ಕಟ್ಟಿದ ಬಾವಿ ಇತ್ತು, ಪೋಳು ಹಾಕಿ ಚಿಡಿಗಳಿದ್ದು ಚೆನ್ನಾಗಿತ್ತು. ಅದು ಅಗಲೀಕರಣ ಮಾಡತಕ್ಕಂಥ ಸಂದರ್ಭ ಭಾಳ ಸಣ್ಣದು ಬಾವಿ ಇತ್ತದು. ಅದಕ್ಕೆ ಅಗಲೀಕರಣ ಮಾಡಿ ದೊಡ್ಡದು ಬಾವಿ ಮಾಡಿ ಅದಕ್ಕೆ RCC ಹಾಕೋದೆಲ್ಲ ಆಯಿತು. ಆ ಬಾವಿಗೆ ಹೋಗಿ ಗಂಗವನನ್ನು ಪ್ರಾರ್ಥನೆ ಮಾಡಿ, ಗಂಗೆಯನ್ನು ಪ್ರಾರ್ಥನೆ ಮಾಡಿ ಕೊಡ ತುಂಬಿಕೊಂಡು ಎತ್ತನ ನೀರೇ ಇರ್ತದೆ. ಮಠಕ್ಕೆ ಬಂದು ನೋಡೋಸ್ ತನಕ ತುಪ್ಪಾಗಿದಿರ್ತದೆ. ಇದು ಸಿದ್ಧಿ.
ಆ ಸಿದ್ಧಿಯ ವಿಧಿ ನಿಯಮ ಏನದ ಅಂತಂದ್ರೆ ನಿನಗೆ ಎಷ್ಟು ಜರೂರಿಯದಾಗೈತೆ ಅಷ್ಟೇ ಕೊಡ್ತದೆ, ಅದಕ್ಕಿಂತ ಜಾಸ್ತಿ ಕೊಡಲ್ಲ ಅದು. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಗುರುಮಿಟಕಲ್ ಅಂತದ. ಗುರುಮಿಟಕಲ್ ಅದು ಗುರು ಮುಟ್ಟಿದ ಕಲ್ಲು, ಆ ಊರ ಹೆಸರು, ಅದು ಮೂಲತಃ ಹೆಸರು. ಆ ಗುರುಮಿಟಕಲದಲ್ಲಿ ಒಂದು ಮಠ ಅದ, ಶಾಂತೇಶ್ವರ ಮಠ ದೇವಸ್ಥಾನ, ಭಾಳ ಚಲೋ ಹಳೆಯ ಕಾಲದ್ದು ಮಠ ಅದು. ಅವಾಗ ಅಲ್ಲಿನ ಗುರುಗಳು ಅರಣ್ಯದೊಳಗೆ ಕುಂತು ಪೂಜಾ ಅನುಷ್ಠಾನ ಮಾಡುವಾಗ ಒಬ್ಬ ಶ್ರೀಮಂತ ಬರ್ತಾನೆ. ಶ್ರೀಮಂತಗೆ ಒಬ್ಬನೇ ಒಬ್ಬ ಮಗ, ಅವನಿಗೆ ಅಪಮೃತ್ಯು ದೋಷವಿರ್ತದೆ. ಯಾರೋ ಹೇಳ್ತಾರೆ ಗುರುಗಳ ಹತ್ತಿರ ಹೋದ್ರೆ ಅವ್ರ ಕೃಪಾಶೀರ್ವಾದ ಆಯಿತು ಅಂತಂದ್ರೆ ಇದು ದೋಷ ನಿಶ್ಚಿತವಾಗಿ ದೂರ ಆಗುತ್ತೆ. ನಿಶ್ಚಿತವಾಗಿ ಯಾವಾಗ ದೂರ ಆಗ್ತದೆ ಅಂತ ಹೇಳಿದ ತಕ್ಷಣ ಆ ಮನುಷ್ಯ ಬರ್ತಾನೆ. ಇವರು ಗುರುಗಳು ಸಿಗಲಿ ಭಾಳಷ್ಟು ದಿನ ಪೂಜಾ ಧ್ಯಾನ ಅನುಷ್ಠಾನ ತಪಸ್ಸು ಇದರೊಳಗೆ ಕುಂತಂಥವ್ರವ್ರು. ಅವಾಗ ಒಂದು ದಿವಸ ಸ್ನಾನಕ್ಕೆ ನದಿಗೆ ಬಂದಿಂದಿರ್ತದೆ. ಅದೇ ಸಂದರ್ಭದಲ್ಲಿ ಹೋಗಿ ಪಾದ ಹಿಡ್ಕೊಳ್ತಾನೆ ಭಕ್ತ. ನಿಮ್ಮ ಆಶೀರ್ವಾದ ಆಗಬೇಕಾಗಿದೆ, ಹಿಂಗಿಂಗೆ ಇದನ್ನು ಈ ರೀತಿ ಆಗಿದೆ, ಈ ರೀತಿ ಹೇಳ್ಯಾರ, ಈ ರೀತಿ ಆಗಬೇಕು ಅಂತಂದಾಗ ಅವ್ರು ಹೇಳ್ತಾರೆ ಆಯ್ತಪ್ಪ, ಮತ್ತು ನೋಡಕ್ಕೆ ಬರ್ತದ, 21 ದಿವಸ ನಿನ್ನ ಮನೆಯಲ್ಲಿ ಇಂತಿಂಥ ಅಭಿಷೇಕ ಪೂಜೆ ಇತ್ಯಾದಿಗಳು ಮಾಡಬೇಕಾಗಿದ್ರೆ ಪ್ರತಿ ದಿವಸ ಹೊಸದಾಗಿರತಕ್ಕಂಥ ಸುವರ್ಣ ಮತ್ತು ಬೆಳ್ಳಿಯ ಪಾತ್ರೆಗಳಲ್ಲಿ ಅಭಿಷೇಕ ಆಗಬೇಕು. ಇಷ್ಟು ಜನ ಊಟ ಮಾಡಬೇಕು, ಇಷ್ಟು ಜನರದನ್ನೇ ಸೇವೆ ಮಾಡಬೇಕು ಅಂದಾಗ ಮಾತ್ರ ಅದಕ್ಕೂ ವಿಚಾರ ಮಾಡಲಿಕ್ಕೆ ಬರ್ತದ ಅಂತ ಹೇಳಿದರು ಅವರು. ಆಯಿತು, ಆ ಪೂಜಾ ಅನುಷ್ಠಾನ ಎಲ್ಲವೂ ಪೂರ್ಣಗೊಂಡ ನಂತರ ಇದ್ದಷ್ಟೆಲ್ಲ ಬೆಳ್ಳಿ ಬಂಗಾರ ಸಾಮಗ್ರಿಗಳು ಅದು ಸಂಪೂರ್ಣ ಒಂದು ಗಾಡಿ ತುಂಬಿ ಎತ್ತಿಂತು. ಅದು ಎಲ್ಲಿಡಬೇಕು? ಮನೆಗರ ಇಟ್ಕೊಳ್ಳಿಕ್ಕೆ ಬರಲ್ಲ. ಈ ಮಠದ ಅನ್ನತಕ್ಕಂಥದ್ದು ಈ ಪರಂಪರೆ ಇವೆಲ್ಲವೂ ತ್ಯಾಗದ್ದು ಏನು ಸಂಸ್ಕಾರದ ಇದು ತೀರಾ ಭಾಳ ಸೂಕ್ಷ್ಮ. ಇದು ಬೆಂಕಿ ಇದ್ದಂಗೆ. ಇದು ಯಾರ ಕೈ ಮುಟ್ಟಿದ್ರೂ ಶಾಟ್ ಹೊಡಿತು. ಕರೆಂಟಿಗೆ ನೀ ಲೈನ್ ಮ್ಯಾನ್ ಅಂತ ನೀ ಮುಟ್ಟು, ನೀ ಇಂಜಿನಿಯರ್ ಅಂತ ಮುಟ್ಟು, ಅಥವಾ ನೀ ಡಾಕ್ಟರ್ ಅಂತ ಮುಟ್ಟು, ಅಥವಾ ನೀನು ನಾನೇ ಕರೆಂಟ್ ಪ್ರಾಡಕ್ಟ್ ಮಾಡಿದಾವಿದ್ದೀನಿ ಅಂತ ಮುಟ್ಟು, ನಿನಗೂ ಕರೆಂಟ್ ಹೊಡಿತು. ಇದು ವ್ಯವಸ್ಥೆನೇ ಹೆಂಗೆ ಅದು. ಯಾವಾಗ ಅದು ಗುರುವಿಗೆ ಅರ್ಪಣಂತಾಗಿಂದದ, ನನ್ನ ಮನೆಯೊಳಗಿದು ಒಂದು ಕ್ಷಣನೂ ಕೂಡ ತಾಳಲ್ಲ. ನಾ ಬಳಕೆ ಮಾಡಿದರೆ ಇದು ಅರ್ಥ ಆಗೋದಿಲ್ಲ. ಅದಕ್ಕೆ ಗುರು ಮಠಕ್ಕೆ ಒಯ್ದು ಕೊಡ್ತಾನೆ. ಅವ್ರಂತಾರ ತೊಗೊಂಡು ನಾ ಏನು ಮಾಡಲಿ ಅಂತಂತಾರೆ. ಅವ ಭಕ್ತ ಹೇಳ್ತಾನೆಪ್ಪ, ಇಷ್ಟೆಲ್ಲ ದೊಡ್ಡ ಸಾಮಾನದ, ಕುಂಟಲ್ಗಟ್ಟಲೆ ಬಂಗಾರ ಆಗ್ಲತ್ತದ, ಕುಂಟಲ್ಗಟ್ಟಲೆ ಬೆಳ್ಳಿ ಆಗ್ಲತ್ತದ, ಇದನ್ನು ಮಾರಿ, ನೀವು ಆಜ್ಞೆ ಕೊಟ್ಟಿದ್ರ ಮಾರಿ ಒಂದು ಚಲೋ ಒಂದು ಮಠ ಕಟ್ಸರಿ ಅಂತೇಳಿ ಮಠ ಕಟ್ಲಿಕ್ಕೆ ಹೋಗ್ತಾರೆ. ಗುರುಗಳು ಆಜ್ಞೆ ಕೊಡ್ತಾರೆ ಮಾಡಪ್ಪ ಅಂತ. ಆದರೆ ಮಠ ಭಾಳ ದೊಡ್ಡದು, ಅಚ್ಚುಕಟ್ಟಾಗಿ ದೊಡ್ಡದು ಹಿಡಿದಿನ ಸಲುವಾಗಿ ಮಠ ಕಟ್ಟಡ ಒಂದು ಹಂತಕ್ಕೆ ಬಂದು ನಿಂದಿರ್ತದ, ದುಡ್ಡು ಬೀಳ್ತಾವ. ಬಂಗಾರ ಮುಗೀತು. ಅವನ ಬಲ್ಲಿ ಎಷ್ಟಿತ್ತು ಎಷ್ಟಾಗಿತ್ತು ಇದೆಲ್ಲ ಮಾರ್ದಾಗ ಕೊಟ್ಟ, ಬಾಕಿದ ಮುಂದೆ ಹೆಂಗೆ ಮಾಡಬೇಕು? ಆವಾಗ ಆ ಗುರುಗಳು ಏನು ಮಾಡಿದ್ರು ಅಂತಂದ್ರೆ, ಬಂದೋರಿಗೆ ಒಂದು ಕಲ್ಲು ಹಿಂಗೆ ಬಿಡ್ತಾ ಹೋಯ್ತಿರು ಗುಡಿಯೊಳಗೆ. ಆ ಮನೆಗೆ ಹೋಗೋಸ್ತನಕ ಆ ಕಲ್ಲು ಬಂಗಾರ ಐತಿತ್ತು. ಅದೇ ಗುರು ಮುಟ್ಟಿದ ಕಲ್ಲು, ಆ ಊರ ಹೆಸರು. ಗುರು ಮುಟ್ಟಿದ ಕಲ್ಲು. ಅದಾದ ನಂತರ
ಆ ಜನರಿಗೆ ಕಲ್ಲು ಕೊಡೋದ್ರಾಗ ಹಿಂಗೆ ಗುರುಗಳು ಕಲ್ಲು ಕೊಡ್ಲತ್ತಾರ, ಅದು ಬಂಗಾರ ಆಗ್ಲತ್ತದ ಅಂತೇಳಿ ಅದು ನಾ ಕೂಲಿಗೆ ಬಾ ನೀ ಕೂಲಿಗೆ ಬಾ ಪೂರ ಆ ಕಡೆಯಿಂದ ಈ ಕಡೆ ಬಂದು ಜನ ಶುರು ಮಾಡ್ತು. ಹೊತ್ಮಣಿಗೆ ಹೋಗೋ ಟೈಮ್ನಾಗ ಎಲ್ಲರೂ ಕೂಡ ಉಡಿ ಚಾಚೋರು. ಚಾಚಿದ ನಂತರ ಎಲ್ಲರಿಗೂ ಒಂದು ಕಲ್ಲು ಭೀಟದ್ರೆ ಏಸು ಗಾಡಿ ಕಲ್ಲು ಗೊಳಕಿಗಳು ಒಳಗೆ ತರ್ತಿರ ಹಾಕ ಸಲಕ್ಕೆ ಅವೆಲ್ಲವೂ ಕೂಡ ಅವ್ರ ಉಡೆಗೆ ಬೀಳತ್ತು. ಮಾಡೋದು ಥೋಡೆ ಕೊಡೋದು ಜಾಸ್ತಿ ಆಗ್ಲತ್ತು. ನಂತರ ದೇವಿಯ ಸಂದೇಶವಾಗ್ತದ, ಈ ರೀತಿ ಕೂಲಿ ಕೊಟ್ಟಿದ್ರೆ ನಿಂದನೂ ಕೂಡ ಕೋಟ ಖತಮ್ ಆಯ್ತದ ಅಂತ ಒಳಗೆ ಬಂತು. ಮುಂದೆ ಮಾಡಿದವನಿಗೆ ಮಾಡಿದಷ್ಟು ಕೂಲಿ ಅಂತಂದರು. ಎಷ್ಟು ಮಾಡ್ಯಾನ ಅವನಿಗೆ ಅಷ್ಟೇ ಕೂಲಿ. ಯಾವ ಗಿಡ ಕೆಳಗೆ ಬಂದು ಮಕ್ಕೊಂಡ ಹೊತ್ತು ಹೋಗೋ ಟೈಮ್ನಾಗ ಇಟ್ಟು ಕೇಳ್ತಿದ್ದ, ಯಾವೇನು ತೊಗೊಳ್ತಿ ಅವೇನು ತೊಗೊಳ್ತಿ ಅವೇನು ತೊಗೊಳ್ತಿ ಅವ ಏನು ತೊಗೊಳ್ತಿದ್ದ. ಕುಂತು ಬಂದು ಊಟ ಮಾಡಿ ಹೋಗೋನು ಕೂಲಿನೇ ಆಗ್ಲತ್ತು. ಅವಾಗ ಒಂದು ನಿಯಮ ಏನು ಮಾಡಿದರು ಅಂತಂದ್ರೆ, ಅವ ಮಣ್ಣಿನ ಒಂದು ಸಣ್ಣದು ಮಣ್ಣು ಏರಿಸ್ಕೊಂಡು ಹೂಜಿ ಮಾಡ್ಕೊಂಡು ಕೂಡಬೇಕು. ಅವಾಗ ಗುರುಗಳು ತನ್ನ ಯೋಗ ದಂಡವನ್ನು ಹಿಡ್ಕೊಂಡು ಹಿಂಗೆ ಸೀದಾ ತಿರುಗುತ್ತಿದ್ರು. ತಿರುಗಿದ ನಂತರ ಅವ ಎಷ್ಟು ಕೂಲಿ ಮಾಡ್ಯಾನ ಅಷ್ಟೇ ಒಳಗೆ ಬೀಳ್ತಿತ್ತು. ಸಿದ್ಧಿ ಅಂತ ಅದಕ್ಕೆ ಹೇಳ್ತಾರ ಅಂತಂದ್ರೆ, ಎಷ್ಟು ಮಾಡಿದದ ಅಷ್ಟೇ ಅವನಿಗೆ ಹೋಗಿ ಮುಡ್ತದೆ. ಅದಕ್ಕೆ ರಾಸೋಟೆಪ್ಪರಿಗೆ ಯಾರ ಕೇಳಿಗೆ ಬಂದಿದ್ರಿ, ಅಪ್ಪ ನಂಗೆ ಆರಾಮಿಲ್ಲ, ಏನು ಮಾಡಂತ್ರಿ ಹೆಂಗೆ ಮಾಡಂತ್ರಿ ಅಂತ ಕೇಳ್ಯಾರ. ಮೊದಲೇ ಹೇಳ್ತಿರು, ನನಗೆ ಏನು ತಿಳಿದಪ್ಪ, ನಾವು ಹುಚ್ಚು ಮನುಷ್ಯ, ನನಗೇನು ಗೊತ್ತಾಗಲ್ಲ, ಅದು ಪೂಜೆ ಗೊತ್ತಾಗಲ್ಲ, ಜಪ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ನನ್ನ ಕೂಡ್ತೀನಿ ಇಟೆ ಅಂತ ಹೇಳ್ತಿರೋ, ಅಷ್ಟೇ ಹೇಳ್ತಿರೋ. ಆದ್ರೆ ಹೇಳುವ ಪ್ರಸಂಗ ಬಂತು ಅಂತಂದ್ರೆ ಅವನಿಗೆ ಖಂಡಿತ ಹೇಳ್ತಾರೆ, ನಿಂದಿಂದ ಇಷ್ಟು ಮಾಡೋದಾಗ್ತದ, ನೀ ಮಾಡ್ತಿ. ಈ ಸಂಸಾರಿ ಮನುಷ್ಯ ಬಕ್ಕಳ ಸ್ವಾರ್ಥಿ ಇರ್ತಾನೆ. ಆಗಸ್ತನಕ ಒಂದು ಇರ್ತದೆ, ಆದ ನಂತರ ಮನಸ್ಸು ಬದಲಿ ಆಗೋಯ್ತದೆ. ಮನೆ ತುಂಬ ಬಂಗಾರ ಆಗಲಿ, ನಾ ದೇವ್ರಿಗೆ ಒಂದು ಕಿರೀಟ ಏರಿಸ್ತೀನಿ ಅಂತ ಬೇಡ್ಕೊಂಡು ಬರ್ತಾನೆ ಪೈಲ. ಆ ಕಿರೀಟದ ಎಷ್ಟು ದೊಡ್ಡದು ಲೆಕ್ಕ ಇರ್ತದ ಸಂಕಲ್ಪ ಮಾಡುವಾಗ, ಕಿರೀಟ ಗುಡಿ ಎಲ್ಲಕ್ಕನೇ ನಾ ಬಂಗಾರ ಬಡಿಸ್ತೀನಿ ಅಂತ ಇರ್ತದ. ಕೆಲಸ ಆಗೋಗಿದ್ದು ಇರ್ತದ, ಅವಾಗ ಸುಮ್ಮನೆ ಸಣ್ಣದು ಒಂದು ತೊಲಿದು ಕಿರೀಟ ಮಾಡಿ ಓದಿರ್ತಾನೆ. ಅದಕ್ಕೆ ಹೇಳ್ತಾನೆ ಹರಕಿಗೆ 12 ವರ್ಷ ಅಂತಾನೆ, ಮತ್ತು ಅವಾಗ ಭೀ ಮಾಡಲ್ಲ. ಅದು ಇದು ಸಂಸಾರದ ಲಕ್ಷಣ. ಇದು ಸ್ವಾರ್ಥ ಮನಸ್ಥಿತಿ ಇರ್ತದೆ, ಕರ್ಮ ಅಡ್ಡ ಬರ್ತದೆ. ಯಾವಾಗ ಗುರುಗಳು ಕೇಳ್ತಿದ್ರು, ರಾಸೋಟೆಪ್ಪ ಅವ್ರು ನೀನು ಮಾಡೋದು ಪಕ್ಕ ಅದನ, ಎಷ್ಟು ಮಾಡೋದಾಗ್ತದ ಅಂತ ಕೇಳಿದಾಗ, ಆಗ್ತದ್ರಿ ಅಪ್ಪ ಮಾಡ್ತೀನಿ, ಮಜ್ಬೂರಿ ಪ್ರಸಂಗದಾಗ ಮಾತ್ರ ಅವ್ರು ಒಪ್ಕೊಳ್ತೀರ, ಆಯ್ತು ತಕೋ. ಅಂಥ ಆತ್ಮೀಯ ಶಿಷ್ಯರು ಕೂಡ ಎಷ್ಟೋ ಸಲ ಕೈ ಕೊಟ್ಟಿದ್ದು ಉದಾಹರಣೆ. 101 ಜನ ಜಂಗಮಾರ್ಚನೆ ಹೇಳಿಂದಿರ್ತದೆ. ಪ್ರತಿಯೊಬ್ಬ ಜಂಗಮನಿಗೆ 11 ರೂಪಾಯಿ ದಕ್ಷಿಣ ಕೊಡುವಂತ ಹೇಳಿಂದಿರ್ತದೆ. ಅವ ಇಟ್ಟು ಚಾಲಾಕ್ ಮನುಷ್ಯ ಇರ್ತಾನೆ. ಈ ಸಂಸಾರಿ ಮನುಷ್ಯ 101 ಮಂದಿ ಅಂತ ಅಪ್ಪೋರಂದ್ರೆ 101 11 ರೂಪಾಯಿ ತೆಗೆದಿಡ್ತಾನೆ. ಬಾಕಿದು ಮ್ಯಾಲೆ ಏಸು ಬರ್ತಾವೋ ಓಸೆಲ್ಲ ಮತ್ತು ಕಟ್ ಮಾಡವ. ನೀವು ಪಂಕ್ತಿಯೊಳಗೆ ಪ್ರಪಂಚ ಐತಲ್ಲ, ಮ್ಯಾಲೆ ಒಂದು 5 ಇರ್ತಾವೆ, ಜಾಸ್ತಿ ಏನಿರಲ್ಲ, ಒಂದು 10 ಇರ್ತಾವೆ. ಇವೆಲ್ಲ ಘಟನೆಗಳು ಎದುರಿಸಿದಾಗ ಅಪ್ಪೋರು ಇಲ್ಲಿ ಕರೆದು 101 ಜಂಗಮಾರ್ಚನೆ ಮಾಡಿ, ಮತ್ತು ಬಂದಂಥ ಎಷ್ಟು ಜನ ಜಂಗಮರಿಗರ ಅವರಿಗೆಲ್ಲ 11 ರೂಪಾಯಿ ಕಾಣಿಕೆ ಕೊಟ್ಟು ಆ ವಿಧಾನ ಪೂರ್ತಿ ಮಾಡಿದಂಥ ಘಟನೆ ನಾವು ನಮ್ಮ ಕಣ್ಣಾರೆ ನೋಡಿದ್ವಿ. ಅವ್ರು ಪಿತಾಜಿ ಅಂತಿದ್ವಿ. ಅವ್ರು ಯಾಕ್ರಿ ಪಿತಾಜಿ ಈಗ ಯಾಕಿದು ಜಂಗಮಾರ್ಚನೆ ಮಾಡಬೇಕಂದ್ರೆ, ಥೊಡೆದು ಹುಚ್ಚೊಂದು ದಂಧೆ ಮಾಡ್ಯದಪ್ಪ. ಅವ್ರು ಹೇಳೋ ಭಾಷೆ ಇದು ಹುಚ್ಚ, ಒಂದು ತಪ್ಪು ದಂಧೆ ಮಾಡ್ಯದ, ಅದ್ರ ಸಲಕ್ಕೆ ಆ ದಂಧೆ ಸುಧಾರಣೆ ಮಾಡ್ಕೋಬೇಕಂತ ಮಾಡ್ಲತ್ತು. ಅಂದ್ರೆ ಭಕ್ತನ ಮೋಹಕ್ಕಾಗಿ ಬಿದ್ದು ಒಂದು ಕೆಲಸ ಮಾಡಲಿಕ್ಕೆ ಹೋಗಿ ಆ ಭಕ್ತ ಸ್ವಾರ್ಥಿ ಭಕ್ತತನ ಎಲ್ಲೋ ನಿಂತು ಬಿಟ್ಟನ.
ಅದು ನಿಂತಿದ್ರೆ ಒಂದು 5 ರೂಪಾಯಿ ಸಲ್ಯಾಕ ಮತ್ತು 101 ಜಂಗಮರಿಗೆ ಕರೆಸಿ 101 ಜಂಗಮಾರ್ಚನೆ ಮಾಡಿ ಅಷ್ಟು ಜನರಿಗೆ ಅನ್ನ ಸಂತರ್ಪಣೆ ಮಾಡಿ ಅಷ್ಟು ಕಾಣಿಕೆ ಕೊಡಬೇಕು. ಇಷ್ಟು ಸೂಕ್ಷ್ಮತೆ ಇದರಿಂದ, ಇಷ್ಟು ದೊಡ್ಡ ವಿಜ್ಞಾನ ಇದೆ. ಇದಕ್ಕೊಂದು ಗಣಿತ ಅದು. ಇದೆಲ್ಲವೂ ಕೂಡ ಎಲ್ಲಿ ಲಬ್ಧವಾಗ್ತದೆ ಅಂತಂದ್ರೆ ಅದು ಒಂದು ಕೇಳುತ್ತದೆ. ಪೂಜೆ ಮಾಡ್ರಿ ಏನು ಸಿಗುತ್ತದ, ಜಪ ಮಾಡ್ರಿ ಏನು ಸಿಗುತ್ತದ, ಏನು ಸಿಗಬೇಕು? ಮನುಷ್ಯ ಜನ್ಮ ಸಿಕ್ಕಿದೆ, ಇದಕ್ಕಿಂತ ದೊಡ್ಡದು ಏನು ಸಿಗಬೇಕು ನಿನಗೆ? ಮನುಷ್ಯ ಜನ್ಮ ಸಿಕ್ಕಿದ ನಂತರ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ನಿನಗೆ ಸಿಗ್ಲತ್ತ, ಇದಕ್ಕಿಂತ ದೊಡ್ಡದು ಮತ್ತೇನು ಸಿಗಬೇಕು? ಮನುಷ್ಯ ಜನ್ಮ ಸಿಕ್ಕಿದ ಇಷ್ಟಾದ ನಂತರ ಗುರುವಿನ ಸಾನ್ನಿಧ್ಯ ಸಿಕ್ಕಿದೆ, ಇದಕ್ಕಿಂತ ದೊಡ್ಡದೇನು ಸಿಗಬೇಕು? ಗುರುವಿನ ಸಾನ್ನಿಧ್ಯದಲ್ಲಿ ಸಿಕ್ಕಿದಷ್ಟೇ ಅಲ್ಲ, ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಇದಕ್ಕಿಂತ ದೊಡ್ಡದು ಮತ್ತೇನಿರಬೇಕು? ಇದಕ್ಕಿಂತ ದೊಡ್ಡದೇನು? ಇದಕ್ಕಿಂತ ದೊಡ್ಡದೇನೂ ಇರಲ್ಲ. ಅದರ ಅಜ್ಞಾನದ ದಶೆಯಲ್ಲಿ ಇವ ಏನು ತಿಳ್ಕೊಂಡನ? ಸಿಗಬೇಕು ಅಂದ್ರೆ ದುಡ್ಡು, ಬೆಳ್ಳಿ, ಬಂಗಾರ, ಒಡವೆ, ವಸ್ತ್ರ. ಯಾರು ಗಳಿಸಿಟ್ಟಾರ ಅವ್ರಿಗೆ ಕೇಳ್ರಿ, ಇವತ್ತು ಹಾಲತ್ ಏನೇನವು ಭಾಳ ಅವಘಡವ. ಗಳಿಸಿಟ್ಟವ್ರದ್ದು ಅವ್ರ ಪರಿಸ್ಥಿತಿ, ಅವ್ರ ವ್ಯವಸ್ಥೆ, ಅವರ ಹಾಲತ್, ಅವ್ರ ಪರಿಸ್ಥಿತಿ ಇವೆಲ್ಲವನ್ನು ನೋಡಿದ ನಂತರ ಇಷ್ಟು ಭಯಾನಕ ಅವಸ್ಥೆ ಅದ, ಏನೂ ಮಾಡಲಿಕ್ಕಿಲ್ಲ. ನೂರು ಕೋಟಿಗಟ್ಟಲೆ ದುಡ್ಡಿದೆ. ಒಬ್ಬ ಮಗ ಅಮೇರಿಕಾದಾಗ ಹಣ, ಇನ್ನೊಬ್ಬ ಮಗ ಇನ್ನೊಂದು ದೇಶದೊಳಗೆ ಹಣ. ಇವತ್ತು ಅಷ್ಟು ಯಾಕೆ ಜೀವಂತ ಸಾಕ್ಷಿ ಅಂತಂದ್ರೆ ಇಲ್ಲಿ ಗುಲ್ಬರ್ಗ ಖೂಬಾ ಪ್ಲಾಟಿಗೆ ಹೋಗಿ ನೋಡ್ಬೇಕು. ಸಾಯಂಕಾಲ ಒಂದಕ್ಕಿಂತ ಒಂದು ಮೀರಿದ ಮನೆಗಳವ. 3 ಅಂತಸ್ತು, 4 ಅಂತಸ್ತು, 5 ಅಂತಸ್ತು. ಆ ಮನೆಗಳೆಲ್ಲ ಮಹಲುಗಳು ಕಟ್ಕೊಂಡು ಕುಂತಾರೆ. ಅವರು ಕಟ್ಟುವಾಗ ಕಿರಾಯಿ ಲೆಕ್ಕ ಹಾಕಿಲ್ಲ, ಯಾಕಂದ್ರೆ ಕಿರಾಯಿದವ್ರು ನಮ್ಮ ಮನೆಗೆ ಇರೇಬೇಡ್ದು. ಯಾಕೆ ಶ್ರೀಮಂತರಲ್ಲ ಅವರು, ಅಗರ್ಭ ಶ್ರೀಮಂತರು ಅವರು. ಅವತ್ತು ಕಿರಾಯಿ ಬೇಡ ಅಂತೇಳಿದು ಅಷ್ಟು ಮಹಲುಗಳು ಕಟ್ಕೊಂಡು ಕುಂತಿದ್ದು. ಇವತ್ತು ಲೈಟ್ ಹಾಕ್ಲಿಕ್ಕೆ ದಿಕ್ಕಿಲ್ಲ, ಲೈಟ್ ಹಾಕ್ಲಿಕ್ಕೆ ದಿಕ್ಕಿಲ್ಲ ಅಂತ ಮನೆಗೆ ಯಾರಿಲ್ಲ ಅಂತಲ್ಲ, ಮುದುಕಿಯರ ಮ್ಯಾಲೆ ಹೋಗಿ ಚಿಡಿ ಮ್ಯಾಲೆ ಹೋಗಿ ಲೈಟ್ ಹಾಕಬೇಕಂದ್ರೆ ಮೊಳಕಾಲ ಸಹಕಾರ ಕೊಡ್ತಾ ಇಲ್ಲ, ಶರೀರ ಸಹಕಾರ ಕೊಡ್ತಾ ಇಲ್ಲ. ಪರಿಸ್ಥಿತಿ ಬಡತನ ಬಂದಂತಿಲ್ಲ, ಪರಿಸ್ಥಿತಿ ಚೆನ್ನಾಗದ. ಆದ್ರೆ ಮಾಡತಕ್ಕಂಥ ಸೇವಕರು ಸಿಗೋದು ಕಷ್ಟ. ನೀವೆಷ್ಟು ದುಡ್ಡು ಕೊಟ್ಟಿದ್ರು ಕೂಡ ಇವತ್ತದು ಭಾಳ ದೊಡ್ಡ ಅವಘಡ. ಈ ವ್ಯವಸ್ಥೆ ಭಾಳ ಗಂಭೀರವಾಗಿರತಕ್ಕಂಥ ವ್ಯವಸ್ಥೆ ಇವತ್ತು ಸಮಾಜದೊಳಗೆ ಕಾಡ್ಲತ್ತ. ಭಗವಂತ ನಮಗೆ ಇವೆಲ್ಲವನ್ನು ಬಿಟ್ಟು ಸೇವೆ ಮಾಡುವ ಯೋಗ ಕೊಟ್ಟನಲ್ಲ ನಮ್ಮ ಶರೀರದೊಳಗೆ, ಅವನ ನಾಮಸ್ಮರಣೆ ಜಪ ಮಾಡತಕ್ಕಂಥ ಪರಿಸ್ಥಿತಿ ಕೊಟ್ಟಾನಲ್ಲ, ಅವನು ಧ್ಯಾನ ಮಾಡತಕ್ಕಂಥ ಯೋಗ್ಯತೆ ನಮಗೆ ಕೊಟ್ಟಾನಲ್ಲ, ಇದಕ್ಕಿಂತ ದೊಡ್ಡದು ಮತ್ತೇನು ಕೊಡಬೇಕು? ಅದು ನಮ್ಮ ಅಹೋಭಾಗ್ಯ, ನಮ್ಮ ಅಹೋಭಾಗ್ಯ. ಅಂತಹ ಭಾಗ್ಯದಲ್ಲಿ ನಾವು ಭಗವಂತನನ್ನು ಏನು ಕೇಳಬೇಕಾಗ್ಯದ? ನಿನ್ನ ಕೃಪೆ ಒಂದಾದ್ರೆ ಸಾಕು. ಆ ಭಗವಂತನ ಕೃಪೆನೇ ನಮಗೆಲ್ಲವೂ ಸರ್ವಕ್ಕೂ ಸಿದ್ಧಿ ಕಾರಣ. ಅದೇ ಸಿದ್ಧಿದಾತ್ರಿ. ಭೋಗದೊಳಗೆ ನಾವು ಎಷ್ಟು ವಿಚಾರ ಮಾಡಿದರೂ ಕೂಡ ನಿನ್ನೆ ಹೇಳಿದ್ದು ನಾನು, ನೆಕ್ಟರ್ ನೆಶಿವ್, ಜಲ್ಲಡಿಯಲ್ಲಿ ಹಾಕಿದ್ದ ಜೇನುತುಪ್ಪ. ಅಪ್ಪವ್ರು ಒಂದು ಭಾಳ ಸುಲಭ ಮಾತು ಹೇಳ್ತಾರೆ, ನಮ್ಮ ತಂದೆಯವ್ರು ಭಾಳ ಸರಳ ಭಾಷೆದಾಗ ಹೇಳ್ತೀರಿ. ಸಂಸಾರ ಅಂದ್ರೆ ಇದು ಕತ್ತಿ ಮುಳ್ಳು ಇದ್ದಂಗೆ ಅಂತ ಹೇಳ್ತೀರಿ ಅವರು. ಕತ್ತಿ ಮುಳ್ಳು, ಲಗ್ಗಿ ಮುಳ್ಳು. ಇದು ಈ ಭಾಷೆಯನ್ನು ಭಾಳ ಸುಂದರವಾಗಿ ಹೇಳ್ತಿದ್ರು ಅದು ಈ ಮಾತಿನೊಳಗೆ. ಪ್ರಾಯಶಃ ನಮ್ಮ ರಾಮ್ ಶೆಟ್ಟಪ್ಪ ಮಾಸ್ಟ್ರಿಗಿರ್ಬೋದು, ಸಂಗಪ್ಪವ್ರು ಇರ್ಬೋದು, ಇವೆಲ್ಲ ಈ ಮಾತು ಕೇಳಿರ್ಬೋದು ಅಪ್ಪವ್ರ ಕಡೆಯಿಂದ. ಹೇಳ್ತೀರ ಅವಾಗವಾಗ. ಅಂದ್ರೆ ಅದು ಹ್ಯಾಂಗೆ ಬಿದ್ದರೂ ಒಂದು ಮುಳ್ಳು ಕಡಿ ಮ್ಯಾಲೆ ಇದ್ದೇ ಇರ್ತದೆ. ಅದು ನಡೆದ ಖರಣೆ.
3 ಮುಳ್ಳಿರ್ತಾವೆ ಅದಕ್ಕೆ, 1 2 3, 2 ಕೆಳಗಿರ್ತವೆ, ಒಂದು ಮುಳ್ಳು ಮ್ಯಾಲೆ ಬೀಳತ್ತದು. ಅದು ಹಿಂಗೆ ಪಲ್ಟಿ ಮಾಡಿ ಬಿಟ್ರೂ ಕೂಡ ಒಂದು ಮುಳ್ಳು ಮತ್ತೆ ಕಡಿ ಇರೋದೇ ಅದು. ಏನು ಹ್ಯಾಂಗೆ ನೀ ಕಾಲು ಕೂಡ ಚುಚ್ಚೋದು 100% ನಿಶ್ಚಿತ. ಇದು ಸಂಸಾರ. ಇದು ಸಂಸಾರ ಆ ರೀತಿ ಅದು. ಇದರಿಂದ ಹೊರಗಡೆ ಬಂದು ಭಗವಂತನ ಸಾನ್ನಿಧ್ಯವನ್ನು ಪಡೆದುಕೊಂಡು ಜೀವನವನ್ನು ಧನ್ಯ ಮಾಡಿಕೊಳ್ಳಬೇಕಾಗಿದ್ದರೆ, ಭಗವಂತನ ಕೃಪೆಯಾಗಬೇಕಾಗಿದ್ದರೆ, ಆ ಭಗವಂತ ನಮಗೆ ಭಕ್ತಿ ಮಾಡುವ ಯೋಗ್ಯತೆ ಕೊಟ್ಟನಲ್ಲ, ಇದು ಎಲ್ಲಕ್ಕಿಂತ ದೊಡ್ಡದು ಸಿದ್ಧಿ ನಮ್ಮದು, ಯೋಗ ನಮ್ಮದು. ಅದು ಒಂದು ಪ್ರಾಪ್ತಿ ಆಯಿತು ಅಂದರೆ ಎಲ್ಲವೂ ಕೂಡ ಪ್ರಾಪ್ತಿಯಾಗ್ತದೆ. ಎಲ್ಲವೂ ಪ್ರಾಪ್ತಿ ಆಗ್ತದೆ. ಆ ಎಲ್ಲವನ್ನ ಪ್ರಾಪ್ತಿಯೊಳಗೆ ಏನು ಬೇಕಾಗಿದ್ದನ್ನು ಒದಗಿಸಿಕೊಡ್ತದೆ. ಅಪ್ಪೋರ್ದು ಪರಮ ಶಿಷ್ಯಳಾಗಿರ್ತಕ್ಕಂಥ ಒಂದು ತಾಯಿ, ಕಿಲ್ಲಾರಿದೊಂದು ಜೀವಂತ ಘಟನೆ. ಗಾವ್ಕರೆ ಪರಿವಾರ ಅಂತ, ಕಮಲಾಬಾಯಿ ತಾಯಿ ಅಂತಕ್ಕಂಥದ್ದು. ಶ್ರೀಮಂತ ಮನೆತನ, ಜಮೀನ್ದಾರರು, ಪ್ರತಿಷ್ಠಿತ ಮನೆತನ. ಗಾವ್ಕರೆ ಪರಿವಾರದ ಪ್ರತಿಷ್ಠಿತ ಮನೆತನೇ ಅದ ನಾನು. ಆ ತಾಯಿಯ ತವರು ಮನೆ ತೇರಖೇಡ್ ಅಂತ, ಮಹಾರಾಷ್ಟ್ರದ. ಭಾಳ ಗುರುವಿನ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಿಷ್ಠೆ. ರಾಥೋಟೆ ಅಪ್ಪವ್ರ ಮೇಲೂ ಅಷ್ಟೇ ಪ್ರೇಮ ಇತ್ತು, ಅಪ್ಪವ್ರ ಮೇಲೂ ಅಷ್ಟೇ ಪ್ರೇಮ ಇತ್ತು, ಅಡೆಪ್ಪನವ್ರ ಮೇಲೂ ಕೂಡ. ಅಡೆಪ್ಪನವ್ರಿಂದ ಇದೆಲ್ಲ ಸಂಬಂಧ. ಇವೆಲ್ಲ ಬನ್ನಟ್ಟಿ ಅಪ್ಪವರು ಪರಂಪರೆಯಲ್ಲಿ ಬರ್ತಕ್ಕಂಥದ್ದು. ಎಡ್ಸಿ ಗುಡ್ಡದಿಂದ ಅವು ಸಂಬಂಧಗಳು. ಭೂಕಂಪ ಆಗ್ತಕ್ಕಂಥ ಸಂದರ್ಭ, ಇನ್ನು ಭೂಕಂಪ ಒಂದು 4 ದಿವಸ ಆಗಾದದ ಅಂತಂದ್ರೆ, ಒಬ್ಬ ತಾಯಿ ತನ್ನ ಉಡಿಯೊಳಗೆ ಕೂಸುಗಳು ಇಟ್ಕೊಂಡಾಳ. ಆ ಕೂಸುಗಳು ಇಟ್ಕೊಂಡು ಹಿಂಗೆ ಬೆಂಕಿಯಾಗಿ ಭೀಟ್ಲತ್ತಾಳ. ತಾಯಿ ಹೇಳ, ಉಡಿಯೊಳಗೆ ಕೂಸುಗಳವ, ಅದರ ದೃಶ್ಯ ಏನದ, ಬೆಂಕಿದಾಗ ಭೀಟ್ಲತ್ತಾಳ. ಒಂದೊಂದು ಹಿಂಗೆ ಕಾಲು ಹಿಡಿಯೋದು, ಹಿಂಗೆ ಬೆಂಕಿದಾಗ ಭೀಟ್ಲತ್ತ, ಕಾಲು ಹಿಡಿಯೋದು, ಹಿಂಗೆ ಬೆಂಕಿದಾಗ ಭೀಟ್ಲತ್ತಾಳ. ಈ ದೃಶ್ಯ ಅದು. ಅವಾಗ ಅವಳಿಗೆ ಅನ್ನಿಸ್ತದ, ಸ್ವಪ್ನ ಭಾಳ ವಿಚಿತ್ರ ಅದಲ್ಲ, ಹಿಂಗೆ ಯಾಕೆ ಬಿತ್ತು ಇದು? ಸ್ವಪ್ನ ಅನ್ಬೇಕಾ, ದರ್ಶನ ಅನ್ಬೇಕಾ, ಸಾಕ್ಷಾತ್ಕಾರ ಅನ್ಬೇಕಾ? ಮುಂಜಾನೆ 5 ಗಂಟೆಯಿಂದ ಎಚ್ಚರಾದ ನಂತರ ಒಂದೊಂದು ಸಲ ಸುಮ್ಮನೆ ಮಬ್ಬಿನ ಅವಸ್ಥೆಯಲ್ಲಿದ್ದಾಗ ಇವೆಲ್ಲವೂ ಕೂಡ ಆಗಿ ಹೋಗ್ತಾವೆ. ಅದು ಸಾಕ್ಷಾತ್ಕಾರ ಇದ್ದಂಗೆ. ಅದು ಸ್ವಪ್ನ ಅಂತನೂ ಅಲ್ಲಕ್ಕೆ ಬರಲ್ಲ, ಅದು ಆಗುವ ಘಟನೆಗಳೇ ಇರು. ಅದಕ್ಕೆ ಹಳಿ ಜನ ಹೇಳ್ತಾರೆ, ನಸ್ಕಿನ ಬಿದ್ದದ, ನಾನು ನಡು ರಾತ್ರಿ ಬಿದ್ದು ನಿಂಗೆ ಕನಸು ಅಂತ ಕೇಳ್ತಾರೆ ಅವ್ರು. ನಡು ರಾತ್ರಿ ಕನಸು ಬಿದ್ದಂದ್ರೆ ಅದೇನು ಆಗಲ್ಲ, ಬಿಡು ಅದಕ್ಕೇನು ಲೆಕ್ಕ ಹಾಕ್ತಿ. ನಸ್ಕಿನಾಗ ಬಿದ್ದದ ಅಂತಂದ್ರೆ ಥೋಡೆ ವಿಚಾರ ಮಾಡಬೇಕಾಯ್ತದ ಅಂತ ಹೇಳ್ತಾರೆ. ಅವಾಗ ಆ ತಾಯಿ ಇದು ಮುಂದೆ ಏನೋ ಕೆಟ್ಟ ಸೂಚನೆ ತೋರಿಸ್ಲತ್ತದ ಅಂತ ತಿಳಿದು ಅಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ತಾಳ. ಅದೇ ಸಂದರ್ಭದಲ್ಲಿ ಅಪ್ಪವರು ಚಾಕುರಕ್ಕೂ ಹೋಗ್ತಾ ಆಕೆಗೆ ಭೇಟಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಮಲ ಹೊಸ ಸ್ವಪ್ನ ಪಡ್ಲೇ ಅಂತ ಹೇಳ್ತಾರೆ. ಅವಾಗ ಓಂ ಮಾತ್ರೇ ನಮಃ एवढा जप कर्म आहे ಅಂತ ಹೇಳ್ತಾರೆ. ಸ್ವಪ್ನ ತರಿ ಭಯಾನಕ आहे. ಇದು ಏನೋ ಒಂದು ಸೂಚನೆ ಅದು. ಆದ್ರೆ ಓಂ ಮಾತ್ರೇ ನಮಃ ಅಂತ ಜಪ ಮಾಡ್ಲಿಕ್ಕೆ ಹೇಳ್ತಾರೆ. ಜಗದಂಬಾ ಜಪ. ಕಿಲ್ಲಾರಿ ಊರು ಪ್ರತಿಯೊಂದು ಮನೆಯಲ್ಲಿ ಜೀವ ಹಾನಿ ಆಯಿತು. ಆ ಮನೆ ಕಪ್ಪ ಬಸಿನೂ ಒಡೆದಿಲ್ಲ. ಯಾವ ಮನೆಯಲ್ಲಿ ಮಗ ಸೊಸಿ ಮಲ್ಕೊಳ್ತಿರೋ, ಮಗನ ಬೆಡ್ರೂಮ್ ಇತ್ತು, ಆಗೋತಿಂದೋಗತ್ತೆ ತಾಯಿ ಆಕೆಗೆ ಏನು ಮನಸ್ಸಿನಲ್ಲಿ ಕಲ್ಪನೆ ಆಗ್ತದೋ, ನೀವು ತಿರಬೇಡ, ಮಕ್ಕಳೆಲ್ಲ ಲಾತ್ರಕ್ಕೆ ಓದ್ಲಕ್ಕವ, ಅಲ್ಲಿಗೆ ಹೋಗಿ ನೀನು.
ನೀವು ಒಬ್ಬಕ್ಕಿನೇ ಇದ್ದಿ, ನಾ ಇರಬೇಕಾಯ್ತು ಮನ್ಯಾಗ, ನೀ ಯಾಕೆ ಸುಮ್ಮನೆ ಹಿಂಗಲ್ಲತ್ತಿದೆ ಅಂತಂದಾಗ, ಇಲ್ಲ ನಾ ಹೋಗಲ್ಲತ್ತೀನಿ, ನೀವು ಹೋಗು. ಮತ್ತು ಆಜ್ಞಾಧಾರಕ ಮಕ್ಕಳೆಲ್ಲರೂ ಕೂಡ ಒಂದು ಶಬ್ದಕ್ಕೆ ಹೋಗ್ತಾರೆ. ಅದೇ ಮಧ್ಯರಾತ್ರಿ ಆದಂಥ ಭೂಕಂಪವು ಎಲ್ಲ ಗಾಡಿಗಳು ಹಿಂದೆ ಬೀಳ್ತವೆ. ಇದ್ರ ಗತಿನೇ ಪಡಸಲಿ ಇದ್ದಂಗೆ, ಭಾಳ ದೊಡ್ಡದು ಪಡಸಲಿ ಅವ್ರದ್ದು, 3 ಬಾಗಿಲುಗಳು. ಒಳಗೆ ಬಿದ್ದರೆ ಹೊರಗೆ ತೆಗೆಯೋ ಪ್ರಶ್ನೆನೇ ಇಲ್ಲ, ಅದು ಸಿಕ್ಕಿಬಿದ್ದರೆ. ಆದ್ರೆ ಅವತ್ತಿನ ದಿವಸ ಎಲ್ಲ ಗಾಡಿಗಳು ಹಿಂದಗಡೆ ಬೀಳ್ತವ. ಯಾವ ಪಡಸಲಿನ ಮಧ್ಯದಲ್ಲಿ ಬಂದು ಕೂಡ್ತಾಳ ತಾಯಿ. ಎಲ್ಲ ಗಾಡಿಗಳು ಎಲ್ಲಿ ಸಾಮಾನದ, ಫ್ರಿಜ್ ಅದ, ವ್ಯವಸ್ಥೆ ಅದ, ಪಲಂಗವ, ಅವೆಲ್ಲವೂ ಕೂಡ ಗಾಡಿಗಳು ಅರ್ಧ ಹಿಂದೆ ಬಿದ್ದಾವ, ಅರ್ಧ ಗಾಡಿ ಉಳ್ದವ. ಧಾನ್ಯ ಹಾಳಾಗಿಲ್ಲ, ವ್ಯವಸ್ಥೆ ಹಾಳಾಗಿಲ್ಲ, ಮನೆ ಬಿದ್ದದ ಅಷ್ಟೇ, ಭೂಕಂಪ ಆಗ್ಯದಷ್ಟೇ. ಊರು ಹಾಳಾಯಿತು, ಯಾವ ಜೀವಹಾನಿಗಳು ಆಗಲಿಲ್ಲ. ಇದೆಲ್ಲವೂ ಎಲ್ಲಿ ಅಂತಂದ್ರೆ ಸಿದ್ಧಿದಾತ್ರಿಯ ಕೃಪೆ. ಪೃಥ್ವಿ ಮಾತರ್ಮಾಹಿಗ್ಸೀರ್ ಮಧು ಮನಸೆ ಮಧು ಜನಸೆ ಮಧು ವಕ್ಷಾಮಿ ಅಂತ, ಮಧು ವದಿಷ್ಯಾಮಿ ಮಧುಮತಿಂ ದೇವೇಭ್ಯೋ ಅಂತ ರುದ್ರ ಸೂಕ್ತದಲ್ಲಿ ಬರ್ತದೆ. ಯಡಾದೇವ ಭೂರ್ಮುನುರ್ ಯಜ್ಞನೀರ್ ಬೃಹಸ್ಪತಿ ರುಕ್ತಾಮದಾನಿಷಗ್ಂ ಶಿಷದ್ವಿಶ್ವೇ ದೇವಾಹ. ಈ ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕಾಗ್ಯದ, ಅನನ್ಯ ನಿಷ್ಠೆಯಿಂದ ನಡ್ಕೊಳ್ಬೇಕಾಗ್ಯದ. ಅವಳೇ ಭುವನೇಶ್ವರಿ. ಬೇಡಿದನ್ನು ಬೇಡಿದ ರೂಪದಲ್ಲಿ ಕೊಡುತ್ತಾಳೆ. ಪೃಥ್ವಿ ಮಾತರ್ಮಾಹಿಗ್, ಅವಳೇ ವರವನ್ನು ಕೊಟ್ಟಳ, ಅವಳೇ ಒಂದು ಸಲ ಹಿಂಸೆಯನ್ನು ಕೊಡ್ತಾಳೆ. ಈಗ ಮಹಾಪ್ರವಾಹ ಬಂತು, ಎಷ್ಟು ಮನೆಗಳು ಹರ್ಕೊಂಡು ಹೋಯ್ತು, ಎಷ್ಟು ಬದುಕು ಹರ್ಕೊಂಡು ಹೋಯ್ತು. ಅದು ಯಾರ ಮನುಷ್ಯರು ಮಾಡ್ಯಾರ? ಪ್ರಕೃತಿನೇ. ಯಾದೇವಿ ಸರ್ವಭೂತೇಷು ಪ್ರಕೃತಿ ರೂಪೇಣ ಸಂಸ್ಥಿತ. ನಮಸ್ತಶ್ಯೈ 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 ನಮೋ ನಮಃ. ಅಂತಹ ಪ್ರಕೃತಿಯನ್ನು ನಾನು ಅದರಂತೆ, ಅದರ ಪರಿಸ್ಥಿತಿಯಂತೆ ನಾನು ನಡ್ಕೊಳ್ಬೇಕಾಗ್ಯದ. ನನ್ನ ಕರ್ತವ್ಯ. ಪ್ರಕೃತಿ ಹನನ ಮಾಡ್ತಕ್ಕಂಥದ್ದಲ್ಲ. ಪ್ರಕೃತಿ ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಮಾಡಬೇಕಾದ್ರೆ, ಗಿಡ ಅಂದ್ರೂ ಪೂಜೆ ಮಾಡಿರ್ತಕ್ಕಂಥ ಸಂಸ್ಕೃತಿ ನಮ್ಮ ದೇಶದ. ಯಾಕೆ ಗಿಡಕ್ಕೆ ಪೂಜೆ ಮಾಡ್ತಾರಂತ ಕೇಳೋರಾಗ್ಯಾರ. ಒಂದು ಹಳ್ಳಿಯ ಗಿಡ ಪ್ರತಿ ದಿವಸ ಕನಿಷ್ಠ ಪಕ್ಷ 36 ಲಕ್ಷ ರೂಪಾಯಿದ ಆಕ್ಸಿಜನ್ ಕೊಡುತ್ತದೆ. ಒಂದು ಹಳ್ಳಿ ಗಿಡ. ಮನೆಯಲ್ಲಿನ ಒಂದು ಆಕಳು ಅನಂತ ರೋಗಗಳ ಔಷಧಿಯನ್ನು ಕೊಡುತ್ತದಂತ, ಅದ್ರ ಗಾಳಿ ಬಡಿದ್ರೆ. ಇವತ್ತು ಇವೆಲ್ಲವೂ ಪ್ರಕೃತಿಯಿಂದ ನಾವು ಭಾಳಷ್ಟು ದೂರೇನ ನಡೆದೀವಲ್ಲ, ಅದು ವಿಕೃತಿ ಆಗ್ಲತ್ತದ. ಆ ವಿಕೃತಿನೇ ಜಗತ್ತಕ್ಕೆ ಶಾಪದ. ಅದರಿಂದ ನಾವು ಪ್ರಕೃತಿಯ ಜೊತೆ ಕೂಡಿ ಹೋದಾಗ ಮಾತ್ರ ಆ ಪ್ರಕೃತಿ ನಮಗೆ ನಿಜವಾಗಿರ್ತಕ್ಕಂಥ ಆಶೀರ್ವಾದ ಇರ್ತದೆ. ಅದಕ್ಕಾಗಿ ಬದುಕಿನಲ್ಲಿ ಆ ದೈವತದ ಆಶೀರ್ವಾದ ಏನದ, ನಿಮಗೇನು ಬೇಕೋ ಅದನ್ನು ಕೊಡಬೇಕಾಗಿದ್ರೆ ನಿಮ್ಮ ಮನಸ್ಸು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದಕ್ಕೊಬ್ಬ ಭಾಳ ದೊಡ್ಡ ದಾರ್ಶನಿಕ ಒಂದು ಮಾತನ್ನು ಹೇಳ್ತಾನೆ. ಅಮೆಜಾನ್ ಅನ್ನತಕ್ಕಂಥ ಪರ್ವತ, ಅಮೆಜಾನ್ ಅನ್ನತಕ್ಕಂಥ ಪರ್ವತದಲ್ಲಿ, ಭಾಳ ದೊಡ್ಡದಾಗಿರ್ತಕ್ಕಂಥ ಪರ್ವತ, ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯ ಶಬ್ದ ಭಗವಂತನಿಗೆ ಕೇಳಿ ಹೋಗ್ತದ. ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಗೆಜ್ಜೆಯ ಶಬ್ದ ಭಗವಂತನಿಗೆ ಕೇಳಿ ಹೋಗ್ತದ. ಮನೆಯೊಳಗೆ 4 ಜನ ಮನುಷ್ಯರು, ಒಂದು ಸಣ್ಣ ಮನೆಯೊಳಗೆ ಒಂದು ರೂಮಿನಾಗಿಂದ ಒದರಿದ್ರೆ ಇನ್ನೊಂದು ರೂಮಿನಾಗ ಕೇಳಿ ಹೋಗಲ್ಲ. ಸಾವಿರಾರು ಕಿಲೋಮೀಟರ್ ಸುತ್ತಳತೆ ಇರತಕ್ಕಂಥ ಅಮೆಜಾನ್ ಪರ್ವತ ಅದು. ಅಂತಹ ಪರ್ವತದಲ್ಲಿ ಅರಣ್ಯ ರೋದನೆ ಎಷ್ಟು ಹೋದ್ರೂ ಯಾರೂ ಕೇಳಲ್ಲ. ಆದರೆ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಗೆಜ್ಜೆ ಶಬ್ದ ಅವನಿಗೆ ಕೇಳಿ ಹೋಗ್ತದ ಅಂತಂದ್ಮೇಲೆ ಆ ಭಗವಂತ ಕೇಳಿಸ್ಕೊಳ್ತಾನಂತಂದ್ರೆ ಈ ಪ್ರಕೃತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಏನು ಹರಿದು ಹೋಗ್ತದ ಅದನ್ನೂ ಕೂಡ ಪ್ರಿಂಟ್ ಆಗ್ತದೆ.
ಒಳ್ಳೇದು ಮಾಡಿದರೆ ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗ್ತದೆ. ಅದಕ್ಕಾಗಿಯೇ ಇಡಾದೇವ ಹೂರ್ಮುರು ಯಜ್ಞನೀರ್ ಬೃಹಸ್ಪತಿರುಕ್ತ ಮದಾನುಷಗ್ನಿ ಕ್ಷೀರ ಮಧುಮನಿಷೆ ಮಧುಜನಿಷೆ ಮಧುವಕ್ಷಾಮಿ ಪ್ರಣ ಮಾಡ್ತಾನೆ. ಏ ಭೂಮಿ ತಾಯಿ, ನಾನು ನಿನಗೆ ನಿನ್ನ ಸಾನ್ನಿಧ್ಯದಲ್ಲಿ ಪ್ರೇಮದಿಂದ ಮಾತಾಡ್ತೀನಿ. ಮಧುವಕ್ಷಾಮಿ, ಪ್ರೇಮದಿಂದ ಮಾತಾಡ್ತೀನಿ, ಪ್ರೇಮದಿಂದ ನಡ್ಕೊಳ್ತೀನಿ, ಪ್ರೇಮದಿಂದ ಗೌರವದಿಂದ ನಾನು ಆಚರಣೆ ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು. ಅಂತಹ ಒಂದು ವ್ಯವಸ್ಥೆ ನಾವು ಬೇಡಿದನ್ನು ಬೇಡಿದ ಕೊಡತಕ್ಕಂಥದ್ದೇ ಸಿದ್ಧಿದಾತ್ರಿ ಅನ್ನತಕ್ಕಂಥದ್ದನ್ನು ಈ ನವರಾತ್ರಿ ಉತ್ಸವದಲ್ಲಿ ಆ ದೇವಿಯ ಪ್ರತಿರೂಪವಾಗಿ ದೇವಿ 9 ದಿವಸ ನಮ್ಮ ಮನೆಯಲ್ಲಿ ನಿಂತು ನಮ್ಮ ಸುಂದರ ಬದುಕನ್ನು ಕಟ್ಟಲಿಕ್ಕೆ ಅವಳ ಆಶೀರ್ವಾದ. ಘಟ ಕೂಡಿಸೋದು ವೈಜ್ಞಾನಿಕತೆ, ಇದು ಸುಮ್ಮನೆ ಅಂಧಶ್ರದ್ಧೆ ಅಲ್ಲ, ಇದು ಸುಮ್ಮನೆ ಯಾಕೋ ಮಾಡ್ಯಾರಂತ ಅಲ್ಲ. ಇದರಿಂದ ತೀರಾ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವೈಜ್ಞಾನಿಕತೆ ಇದೆ. ಆ ಘಟ ಕೂಡಿಸಿರ್ತಕ್ಕಂಥ ಸಸಿಗಳವಲ್ಲ, ಆ ಸಸಿಗಳು ಒಯ್ದು ಎಲ್ಲರ ಸುಮ್ಮನೆ ಅಲ್ಲಿ ಇಲ್ಲಿ ಇಡೋದಿಲ್ಲ, ಅದು ನಿಮ್ಮ ಹೊಲದಾಗ ಒಯ್ದು ಇಡಬೇಕದು. ಸಾಯಂಕಾಲ ಹೊಲದಾಗ ಒಯ್ದು ಬೀಟಬೇಕು ಎಲ್ಲ ಕಡೆ. ಆ ಬೀಟುವಕ್ಕಿಂತ ಮೊದಲು ನೀವೇನು ಪೂಜೆ ಮಾಡಿರ್ತಕ್ಕಂಥದ್ದು, ಹಾಲು ಅಭಿಷೇಕ ಮಾಡಿರ್ತಕ್ಕಂಥದ್ದು, ದೇವಿಗೆ ಮೂರ್ತಿಗೆ ಅಭಿಷೇಕ ಮಾಡಿಂದಿರ್ತಲ್ಲ ಮನೆಗೊಂದು ಶ್ರೀಚಕ್ರ ದೇವಿ ಅಭಿಷೇಕ ಎಲ್ಲ, ಅಥವಾ ಇಲ್ಲಿ ಹೋಗಿದ್ರೆ ಹಾಲನ್ನು ಹಾಕಿ ಆ ಹಾಲಿನೊಳಗೆ ಅದನ್ನು ಕಲಸಿ ಸರ್ಗ ಚೆಲ್ಲಿದಂಗೆ ಹೊಡೆದಿದ್ರೆ ಅದು ಸೂಕ್ಷ್ಮ ಜೀವಾಣುಗಳನ್ನು ಸೃಜನೆ ಮಾಡುತ್ತೆ. ಈಗ ಅದು ಸುಮ್ಮನೆ ಒಯ್ದು ಎಲ್ಲರ ಒಂದು ಭೇಟಿ ಹಾಕೋದು, ಅದ್ರ ಬಗ್ಗೆ ಹೇಳೋರು ಯಾರಿಲ್ಲ, ಅದು ವೈಜ್ಞಾನಿಕತೆ ತಿಳಿಸೋರು ಯಾರಿಲ್ಲ. ಹೊಲದಲ್ಲಿ ಸರ್ಗ ಚೆಲ್ಲತಕ್ಕಂಥ ವ್ಯವಸ್ಥೆ ಅದರ ಸಲುವಾಗಿತ್ತು ಅಂತಂದ್ರೆ, ಆ ಸರ್ಗ ಚೆಲ್ಲಿದ್ರೆ ಅದರಲ್ಲಿ ನಾವೇನು ಕಲಸಿಟ್ಟಂಥ ಪದಾರ್ಥಗಳು, ಹಾಲು, ತುಪ್ಪ, ಮೊಸರು, ಅಂಬ್ಲಿ ಇವೆಲ್ಲವೂ ಕೂಡ ಅದು ರಾತ್ರಿ ಕಲಸಿಟ್ಟು ನಸ್ಕಿನ ನಾವು ಹೊಡೆದಾಗ, ಸೂರ್ಯ ಉದಯಕ್ಕಿಂತ ಪೂರ್ವದಲ್ಲಿ ಹೊಡೆದಾಗ, ಸೂರ್ಯನ ಬೆಳಕು ಬೀಳೋಕ್ಕಿಂತ ಪೂರ್ವದಲ್ಲಿ ಆ ಬ್ಯಾಕ್ಟೀರಿಯಾಗಳು ಭೂಮಿಗೆ ಬಿದ್ದು ಅಂದ್ರೆ ಮಲ್ಟಿಪ್ಲೈ ಹಾಕ್ಕೊಂಡು ಹೋಗ್ತಾವೆ. ಒಂದಕ್ಕೆ ಸಹಸ್ರ, ಸಹಸ್ರಕ್ಕೆ 10 ಸಹಸ್ರ. ಇದೆಲ್ಲವೂ ಸುಮ್ಮನೆ ಮಾಡಂದ್ರೆ ಈ ಮನುಷ್ಯ ಮಾಡಲ್ಲ. ಅದಕ್ಕೆ ಈ ದೇವರ ಹೆಸರು ಮೇಲೆ ಹೇಳಿದ್ರೆ ಭೂಮಿಯನ್ನು ಶ್ರೀಮಂತ ಮಾಡಲಿಕ್ಕೆ ಮಾಡ್ತಾನೆ, ಇಲ್ಲೋದ್ರೆ ಆಗಲ್ಲ ಇದಕ್ಕೆ ಮುಂದಿಂದ ಅಂತಕ್ಕಂಥ ಉದ್ದೇಶದಿಂದ. ಅದಕ್ಕೆ ಯಾರಾದರೂ ಹೇಳ್ತಾರೆ ನಿಮ್ಮ ಮನೆಗೆ ಅಭಿಷೇಕ ಆಯಿತು ಅಂತಂದ್ರೆ, ಇವತ್ತು ಅಭಿಷೇಕ ಮಾಡಿದ ನೀರು ನಿಮ್ಮ ಮನೆಗೆ ಇಟ್ಕೊಳ್ರಿ, ನಾಳೆಗೆ ಒಯ್ದು ಹೊಲ್ದಾಗ ಚೆಲ್ರಿ ಅಂತ ಹೇಳ್ತಾರೆ. ಅಭಿಷೇಕದಾಗ ಏನು ಹಾಲು ಬಳಕೆ ಮಾಡ್ತಾರೆ, ತುಪ್ಪ ಬಳಕೆ ಮಾಡ್ತಾರೆ, ಮೊಸರು ಬಳಕೆ ಮಾಡ್ತಾರೆ, ಕಡಿ ಸಕ್ಕರೆ ಬಳಕೆ ಮಾಡ್ತಾರೆ, ಹಣ್ಣು ಬಳಕೆ ಮಾಡ್ತಾರೆ, ಹಣ್ಣಿನ ರಸಗಳ ಬಳಕೆ ಮಾಡ್ತಾರೆ. ಅವೆಲ್ಲವುಗಳು ಕೂಡ 12 ತಾಸಿನಲ್ಲಿ ಮಲ್ಟಿಪ್ಲೈ ಆಗಿ ನಿಲ್ತಾವೆ, ಅನಂತ ಬ್ಯಾಕ್ಟೀರಿಯಾಗಳು ಸೃಷ್ಟಿಯಾಗ್ತವೆ. ಅದು ಹೊಲದಾಗ ಒಯ್ದು ಚೆಲ್ಲಿದಾಗ ಆ ಭೂಮಿ ಶ್ರೀಮಂತಿಕೆ ಬೆಳೀತದೆ. ಈ ರೀತಿ ಅತ್ಯಂತ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಘಟಸ್ಥಾಪನೆಯಿಂದ ಮೊದಲು ಮಾಡಿಕೊಂಡು ಇದೆಲ್ಲವೂ ಭಾಳ ವೈಜ್ಞಾನಿಕ ರೀತಿಯಲ್ಲಿ ನಡೀತದೆ. ಈ 9 ದಿವಸ ಪರ್ಯಂತ ನಡೆದಂಥ ಈ ಅನುಷ್ಠಾನ ನಾಳೆಯ ದಿವಸ ಸೀಮೋಲ್ಲಂಘನೆ ಅದರ ಹೆಸರು, ಬನ್ನಿ ಹರಿಲಿಕ್ಕೆ ಹೋಗೋದು. ಸೀಮೋಲ್ಲಂಘನೆ ಅಂತಂದ್ರೆ ಏನು ಅಂದ್ರೆ, ಅನುಷ್ಠಾನಕ್ಕಿಂತ ಪೂರ್ವದಲ್ಲಿ ಹೊರಗಡೆ ಹೋಗ್ತಕ್ಕಂಥದ್ದಿರಲ್ಲ, ಊರು ಬಿಟ್ಟು ಹೊರಗೆ ಹೋಗೋದಿರಲ್ಲ, ಊರೊಳಗೆ ಇರಬೇಕು, ಭಾಳ ನಿಯಮಬದ್ಧವಾಗಿರಬೇಕು, ಅನನ್ಯ ನಿಷ್ಠೆಯಿಂದ ಇರಬೇಕು, ಯಾರಿಗೆ ಬೈಯೋದಿಲ್ಲ, ಯಾರ ಸಂಗಡ ಜಗಳ ಮಾಡೋದಿಲ್ಲ, ಅನನ್ಯ ನಿಷ್ಠೆಯಿಂದ ಪ್ರೇಮದಿಂದ ಇರಬೇಕು, ಮನಸ್ಸು ಶಾಂತವಾಗಿ ಇಟ್ಟುಕೊಳ್ಳಬೇಕು, ಈ ಮನಸ್ಸನ್ನು ಆದಷ್ಟು ಅಂತಃಪ್ರವೇಶದ ಕಡೆ ತಗೊಂಡು ಹೋಗಬೇಕು. ಇವೆಲ್ಲವೂ ಕೂಡ ಅದರ ವಿಧಿ ನಿಯಮಗಳು. ಇದು ಆದಾಗ ಮಾತ್ರ ಆ ದೈವತ್ ಕೃಪೆ ಆಗ್ತದೆ. ಇದೆಲ್ಲವನ್ನು ಯಾವಾಗ ಮುಗೀತದಂದ್ರೆ, ಇದು 9 ದಿವಸ ಪೂರ್ಣ ಸಿದ್ಧಿದಾತ್ರಿ ಪೂಜೆ ಆಯಿತು ಅಂದರೆ ಸಿದ್ಧಿ ಪ್ರಾಪ್ತವಾಯಿತು. ಅವಾಗ ಈ ಮನಸ್ಸು ಪ್ರಫುಲ್ಲಿತವಾಗ್ತದೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋ. ನಿಮ್ಮ ಮನಸ್ಸು ಪರಿಪಕ್ವವಾಯಿತು ಅಂತಂದ್ರೆ ಅದು ಬೇಡಿದನ್ನು ಎಲ್ಲನೇ ಕೊಡ್ತದೆ, ನಿಮ್ಮ ಮನಸ್ಸೇ ಕೊಡ್ತದೆ. ನಿಮ್ಮ ಮನಸ್ಸೇ ಉಲ್ಟಾಯಿತು, ನಿಮ್ಮ ಮನಸ್ಸೇ ನಿಮಗೆ ಉಲ್ಟಾ ಆಗ್ತದೆ. ಹೊರಗಿದ್ದು ಕೊಡೋದು ಏನೂ ಇಲ್ಲ, ನಾವೇನು ಭೂಮಿಯೊಳಗೆ ಬೆತ್ತೀವೋ ಅದು ಬೆಳೀತದೆ. ರಾಸೋಟೆಪ್ಪವರಿಗೆ ಈ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ಅರ್ಣಿ ಅಂತ ಒಂದು ಊರದು. ಅರ್ಣಿ ಅಂತ ಊರೊಳಗೆ ಹೋಗ್ತಾರೆ ಗುರುಗಳು. ಹೋದ ನಂತರ
ಅಲ್ಲಿ ಬೋಮಣೆ ಪರಿವಾರ ಅಂತ ಶಿಷ್ಯವರ್ಗದ. ಆ ಶಿಷ್ಯವರ್ಗದಲ್ಲಿ ಅವರೆಲ್ಲ ಒಂದು ಊರೊಳಗೆ ಭಿನ್ನ ಮುಗಿಸ್ಕೊಂಡು ಬರ್ತಕ್ಕಂಥ ಪದ್ಧತಿ ಭಾಳ ವ್ಯವಸ್ಥಿತ ಇತ್ತು. ಭಿನ್ನ ಮುಗಿಸ್ಕೊಂಡು ಬರುವಾಗ ಅವಾಗ ಅವ್ರ ಸಂಕಲ್ಪ ಏನಿತ್ತು ಅಂತಂದ್ರೆ, ವಿರೂಪಾಕ್ಷೇಶ್ವರ ಮಂದಿರ ಕಟ್ಟುವ ತನಕ ಕಾಲಲ್ಲಿ ಚಪ್ಪಲ್ ಹಾಕ್ಕೊಳ್ಳೋದಿಲ್ಲ, ಕುದುರೆ ಮೇಲೆ ಕೂಡೋದಿಲ್ಲ, ಸಿಹಿ ಅನ್ನ ಊಟ ಮಾಡೋದಿಲ್ಲ. ಅದು ಗುಡಿ ಕಟ್ಟಡ ಆಯಿತು ಅಂತಂದ್ರೆ ಮಾಡೋದು. ಭಾಳ ಕಠಿಣ ತಪಸ್ಸು ಮಾಡಿರೋರು. ಕುದುರೆ ಇರ್ತಿತ್ತು, ಕಂಟ್ಲೆ ಇರ್ತಿತ್ತು, ಕುದುರೆಗೆ ಕೋಕಿಲ್ ಹಾಕ್ತಿದ್ರು, ಅದ್ರ ಮೇಲೆ ಕೂಡ್ತಿಲ್ಲ. ಬರೆಗಾಲಿನಿಂದ ನಡೀತಿರು, ಮುಂದಿನ ಊರಿಗೆ ಹೋಗ್ತಿದ್ರು. ಅಲ್ಲಿ ಬೋಮಣೆ ಪರಿವಾರ ಅಂತಕ್ಕಂಥ ಭಕ್ತ, ಭಾಳ ದೊಡ್ಡ ಮನೆತನ, ಒಂದು 5-6 ಮನೆತನ. ಅದ್ರಾಗ ಒಬ್ಬ ಭಾಳ ಶ್ರೀಮಂತ ಮನುಷ್ಯ. ಎಲ್ಲರಿಗೆ ಹೇಳ್ತಾರೆ, ಹಿಂಗೆ ನೋಡ್ರಪ್ಪ, ಹಿಂಗೆ ಅದ, ನಿಮ್ಮ ಸೇವೆ ಆಗಬೇಕು. ಅವು ಅಣ್ಣ ತಮ್ಮರು ಹೇಳ್ತಾವಲ್ಲ, ನಾವೆಲ್ಲ ಮಾಡ್ತೀವಪ್ಪ, ನಮ್ಮ ಅಣ್ಣ ಚಲೋನ, ಸಮೃದ್ಧನ, ದೇವರನ್ನು ಶಕ್ತಿನೂ ಕೊಟ್ಟನ, ಅವ ಮಾಡ್ತಾನೆ. ಅವನಿಗೆ ಹೇಳಕ್ಕೆ ಬರುತ್ತೆ, ನೀವು ಥೋಡೆ ಹೇಳ್ರಿ. ಅವ್ರು ಹೇಳೋ ಪದ್ಧತಿವೇ ಅವರಲ್ಲಿ ಇದ್ದಿಲ್ಲ, ನೀವು ಕೊಡುವಂತಕ್ಕಂಥ ಪದ್ಧತಿನೂ ಇದ್ದಿಲ್ಲ. ಆದರೆ ತಿಳಿಸ್ತಿರೋ ಒಂದು, ನಿನ್ನ ಕಡೆಯಿಂದ ಸೇವೆ ಸಾಧ್ಯ ಆಗುತ್ತೆ ನೋಡಪ್ಪ. ಅವಾಗ ಆ ಮನುಷ್ಯ ಏನನ್ಬೇಕು, ಇಷ್ಟು ಆಯ್ತದ್ರಿ ಅಪ್ಪ, ಇಷ್ಟು ಕೊಡ್ತೀನ್ರ ಅಂತ ಅನ್ಬೇಕಾಗಿತ್ತು, ಅಥವಾ ಆಯ್ತದ ಈಗ ಇಷ್ಟದ ಇಷ್ಟು ತೊಗೊಳ್ರಪ್ಪಾರ ಅಂತ ಅನ್ಬೇಕಾಗಿತ್ತು. ಅವ ಏನಂದ, ನನ್ನ ಬಲ ಅದಂತ ನಿಮಗೆ ಗುರ್ತಾಗ್ಯದ, ನನ್ನ ಬಲ ಅದಂತ ನಿಮಗೆ ಯಾರು ಹೇಳ್ಯಾರ ಅಂತ ಒಂದಕ್ಕೆ 4 ವಾದ ಮಾಡ್ಕೋತ ಕುಂತ. ಅಪ್ಪವ್ರಂದ್ರು ನಿನ್ನ ಬಳಿ ಇಲ್ಲಂತ ನನಗೇನು ಗೊತ್ತಪ್ಪ, ಅದಂತಾರೆ ನನಗೆ ಗೊತ್ತು, ನಿನ್ನ ಬಳಿ ಇಲ್ಲ, ನಾ ಕೇಳಿದ್ರಾಗ ನಿನಗೆ ಮನಸ್ಸು ನೋಯ್ತೇನು, ಹೋಲಿ ಬಿಡು, ನಿನ್ನ ಬಳಿ ಇಲ್ಲೇ ಅಂದಮೇಲೆ ನಾನು ನಿನ್ನ ಬಳಿಯಿಂದ ಅದಕ್ಕೆ ತೊಗೊಳ್ಳಿ ಅಂತಂದು. 100 ಎಕರೆ ಜಮೀನ್ದಾರ ಅವ. ಅವನ ಮಗ ಹೋದ ವರ್ಷ ಆಚೆ ವರ್ಷ ತೊಗೊಳಕ್ಕೆ ಬಂದು 500 ರೂಪಾಯಿ ಕೊಟ್ಟ. ಯಾಕೆ ಕೊಟ್ಟು, ನಾ ಯಾರೇ ದಕ್ಷಿಣ ಕೊಟ್ಟಿದ ನಂತರ ಕೇಳ್ತೀನಿ, ಯಾಕೆ ಕೊಟ್ಟೆಪ್ಪ ಅಂತ ಕೇಳ್ತೀನಿ ನಾನು. ಕೇಳಿದಾಗ ಅವ ಹೇಳ್ದ, ಇಷ್ಟು ವರ್ಷದ ಹಿಂದೆ, 40 ವರ್ಷದ ಹಿಂದೆ ಗುಡಿ ಕಟ್ಟ ಟೈಮ್ನಾಗ ಗುರುಗಳು ಬಂದಿರಂತ. ಅವಾಗ ಆಗಿದ್ದು ಭಿನ್ನನೇ, ಮತ್ತೆ ಪುನಃ ಆಗಿದ್ದಿಲ್ಲ. ಸ್ವಲ್ಪ ಎಲ್ಲರ ಅಸ್ತವ್ಯಸ್ತತೆ ಅನ್ನಿಸ್ತಂದ್ರೆ ಆ ಊರಿಗೂ ಹೋಗ್ತಿದ್ದಿಲ್ಲ, ಆ ಮನೆಗೂ ಹೋಗ್ತಿದ್ದಿಲ್ಲ. ಅವರು ಭಾಳ ಸೂಕ್ಷ್ಮ ಇತ್ತು ಅವ್ರದ್ದು ನಿಯಮ. ಮೇಲಾಗಿ ಭಾಳಷ್ಟು ಹಳ್ಳಿಗಳು ಪುನಃ ಹೋಗಪ್ಲೇ ಭೀ ಇಲ್ಲ. ನಮ್ಮ ಮೇಕರಮಠ ಶಿಷ್ಯ ಪರಂಪರೆ ಎಷ್ಟು ದೊಡ್ಡದು, ವಿಶಾಲವಾಗಿರ್ತಕ್ಕಂಥದ್ದು. ಒಂದು ಸಲ ಸುತ್ತ ಹುಡ್ಕೋತ ಹೋಗಿದ್ರೆ ಹಿಂದಿನ ಕಾಲದಾಗ 3 ವರ್ಷ ತನಕ ಗುರುಗಳು ಮಠಕ್ಕೆ ಬರ್ತಿದ್ದಿಲ್ಲ ಅಂತ. ಅವಾಗ ಬಂದು ಕೊಟ್ಟಿದ ನಂತರ ನಾನು ಕೇಳಿದೆ, ಯಾಕೆ ಕೊಟ್ಟೆಪ್ಪ ಅಂತ ಕೇಳಿದ್ರೆ, ಅವಾಗ ಹೇಳಿದ್ದ, ಅವ್ರ ಮಗ ಬಂದು ಹೇಳ್ತಾನೆ, ಶಿವಲಿಂಗ ಅಂತ, ನಮ್ಮ ತಂದೆಯವರಿಗೆ ಗುರುಗಳು ಒಂದು ಸೇವೆ ಹೇಳಿರಂತ. ಅವಾಗ ಅವ ಭಕ್ತಿಯಿಂದ ಹೂರ ಅನ್ಬೇಕಾಗಿತ್ತು, ಇಲ್ಲಾಂದ್ರೆ ಇಷ್ಟು ಅದಯಪ್ಪ ಅಂತ ಅನ್ಬೇಕಾಗಿತ್ತು. ಅದ್ರ ಹೊಂಬತನ ಮಾತಾಡ್ದ. ನನ್ನ ಬಲ್ಲಿ ಅದಂತ ನಿಮಗೆ ಹೆಂಗೆ ಗೊತ್ತದ, ನನ್ನ ಬಲ್ಲಿ ಇರಲಾರ್ದೇನೆ ನೀವು ಹೆಂಗೆ ಕೇಳತ್ತೀರಿ ಅಂತ ಅಂದಿದ್ದ ಕಾರಣಕ್ಕೆ, ನಿನ್ನ ಬಲ್ಲಿ ಇಲ್ಲ ಅಂತ ನನಗೆ ಗುರ್ತಿದ್ದ ನಂತರ ನಾಯಕ ಹಿಂಗೆ ಇರ್ತೀನಪ್ಪ, ಆಯ್ತು ಬಿಡು, ನಿನ್ನ ಬಲ್ಲಿ ಇಲ್ಲ ಅಂತಂದ್ರೆ ಬಿಟ್ಟು ಬಿಡು ಅಂತಂದರು. ಇತ್ತು, ಭಾಳಿತ್ತು. ಆದರೆ ನಮ್ಮ ಅಪ್ಪನ ಅಹಂಕಾರದ ಮಾತು ಇಡೀ ವ್ಯವಸ್ಥೆ ಹಾಳಾಯಿತು. 100ಕ್ಕೆ 100 ಎಕರೆ ಹೋಗಿ ಎಲ್ಲ ಮಕ್ಕಳಿಗೆ ಗೊತ್ತಾವು, ಉದಗಿರ್ಕ್ಕೆ ಬಂದು ಉಳ್ದವ, ಯಾವುವು ಇದಕ್ಕೆ ಲಾತುರಕ್ಕೆ ಬಂದು ಉಳಿದವ. ಅಂದರೆ ಹೇಳುವ ತಾತ್ಪರ್ಯ, ದೈವತ ಸಾನ್ನಿಧ್ಯದಲ್ಲಿ, ಗುರು ಸಾನ್ನಿಧ್ಯದಲ್ಲಿ, ಭಗವತ್ ಸಾನ್ನಿಧ್ಯದಲ್ಲಿ ವಿನಮ್ರತೆಯಿಂದ ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಅನನ್ಯ ನಿಷ್ಠೆಯಿಂದ, ಭಕ್ತಿಯಿಂದ. ಅದು ನಮ್ಮ ಬದುಕನ್ನು ಕಟ್ತದೆ. ಅದಕ್ಕೆ ನಾನು ಎಲ್ಲೇ ಭಕ್ತರ ಮನೆಗೆ ಹೋದಾಗ 101 ಜಂಗಮಾರ್ಚನೆ ಇತ್ತು, 1000 ಜಂಗಮಾರ್ಚನೆ ಇತ್ತು ಅಂದ್ರೆ ಆ ಭಕ್ತರಿಗೆ ಮೊದಲು ನಾನು ಹೇಳ್ತೀನಿ, ನೋಡಪ್ಪ, ಅವನು ಹುಚ್ಚಾಗಿ ಬರ್ತಾನೋ, ಶಾಣ್ಯಾಗ ಬರ್ತಾನೋ, ಹೆಂಗಿರ್ತಾನೋ ಗೊತ್ತಿಲ್ಲ, ಬಂದಂಥ ಸ್ವಾಮಿ ಹೊಟ್ಟೆ ತುಂಬ ಊಟ ಮಾಡಿಸು. ನೀ ಇಷ್ಟ್ಯಾಕೆ ಉಳ್ಳತ್ತಿದೆ ಅಂತ ಕೇಳಕ್ಕೆ ಹೋಗಬೇಡ. ಅವನೊಂದು ಸಲ 2 ಪಂಕ್ತಿ ತನಕ ಕೂಡ್ತಾನ. ನೀ 7 ಪಂಕ್ತಿ ಮುಗಿದಂತ ಅನ್ಲಿಕ್ಕೆ ಹೋಗಬೇಡ. ಏನು, ಅವನಿಗೆ ಹೊಟ್ಟೆ ತುಂಬ ಉಣಿಸು. ಅವ ಯಾವಾಗ ಹೇಳ್ತಾನ ಅವಾಗ ಎದ್ದ ನಂತರ ಅವನಿಗೆ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡು. ದೇವರು, ಶಿವನು, ದೇವಿ ಅನಂತ ವಿಧವಾಗಿ ಬರ್ತಾನೆ. ಅನಂತ ವಿಧವಾಗಿ ಹುಚ್ಚಾಗಿ ಬರ್ತಾಳೆ,
ಶಾಣೆ ಆಗಿ ಬರ್ತಾಳೆ, ಬಾಲಕಿಯಾಗಿ ಬರ್ತಾಳೆ, ಮಗುವಾಗಿ ಬರ್ತದೆ, ಜ್ಞಾನಿಯಾಗಿ ಬರ್ತದೆ, ಅಜ್ಞಾನಿಯಾಗಿ ಕಾಣಿಸ್ತದೆ. ಇವೆಲ್ಲವೂ ಕೂಡ ನಡೆದಂಥ ಘಟನೆಗಳೇ. ಆ ರೀತಿಯಾಗಿ ಭಕ್ತ ತನ್ನ ವ್ರತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಹುಚ್ಚ ಅಂತ ಪರಿಗಣನೆ ಮಾಡೋದಿಲ್ಲ. ನಮ್ಮೂರಂತೂ ಪರಿಗಣನೆ ಮಾಡೋದಿಲ್ಲ. ನನಗೆ ಮೆಹಕರದಲ್ಲಿ ಮಹಾರುದ್ರಾಭಿಷೇಕ ಸಂದರ್ಭ ಅಥವಾ ಅತಿರುದ್ರಾಭಿಷೇಕ ಸಂದರ್ಭ, ಚಂಡೀಯಾಗ ಮಾಡಬೇಕು ಅನ್ನತಕ್ಕಂಥದ್ದು ಮನುಷ್ಯನೊಳಗಾಯ್ತು. ಚಂಡೀಯಾಗ ಮಾಡ್ತಕ್ಕಂಥ ಸಹಸ್ರ ಚಂಡೀಯಾಗ, ಶತಚಂಡೀಯಾಗ ವಿಧಾನ ನಡೀಲತ್ತದ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗಣೇಶ ದೀಕ್ಷಿತರು ಅಂತಕ್ಕಂಥವ್ರು ನಮ್ಮ ಆತ್ಮೀಯರು. ಇದರಲ್ಲಿ ಭಾಳ ಪಂಡಿತರವರು, ಜೈರಾಬಾದ್ ಅವರು ಬಂದಾರ. ಬಂದು ವಿಧಿ ವಿಧಾನ ನಡೆದದ, ಹೋಮ ನಡೆದದ. ಒಬ್ಬ ತಾಯಿ ಹಾಲು ಹಿಂಡ್ಕೊಂಡು ತಂದಾಳ, ಅಲ್ಲೇ ಕುಡಿಸ್ಬೇಕು ಅಂತಾಳ. ಅವರು ಗಣೇಶ ದೀಕ್ಷಿತರು ಹೇಳತ್ತಾರ, ಅಪ್ಪವರೇ ಕೈದಾಗಿಂದ ಹಾಲು ತಗೊಳ್ರಿ. ಅವರು ಕುಡಿಯಲ್ಲತ್ತಾರ, ಕುಡೀರಿ. ಆದರೆ ನನಗೆ ಒಳಗೆ ಅಹಂಕಾರ ಇತ್ತು, ನಾನು ಒಬ್ಬ ಗುರು, ಆಕೆ ಕೊಟ್ಟದ ನಾ ಹೆಂಗೆ ಕುಡಿಬೇಕು, ಅದು ಹುಚ್ಚ ಹೆಣ್ಮಗಳದ ಅಂತ ಒಳಗೆ ಒಂದು ಕಾಡಿರ್ತಕ್ಕಂಥದ್ದು. ಏಯ್ ನಡೆಯ ಕಡೆ ಅಂತ ಗದ್ದರಿಸಿ ಹಿಂಗೆ ಬಡ್ದಿದ್ರೆ, ಹೆಣ್ಮಗಳಿಗೆ ಹೊಡೆದಿಲ್ಲ, ಆ ಕೈ ಹಿಂಗೆ ಹೊಡಿಲಿಕ್ಕೆ ಹೋಗಿದ್ರೆ ಹಾಲು ನೆಲಕ್ಕೆ ಬಿತ್ತು. ಅಪ್ಪೋರೆ ಬಿತ್ತಲ್ರಿ ಅಂತ ಗಣೇಶ ದೀಕ್ಷಿತರು ಹೇಳಿದರು. ಮರುದಿವಸ ಮುಂಜಾನೆ ದೇವಿ ಪಾರಾಯಣ ಪೇಜ್ ತೆಗೆದು ನೋಡೋಸ್ತನಕ ದೇವಿಯಲ್ಲಿ ಏನು ಬರ್ತದಂದ್ರಲ್ಲಿ ಹುಚ್ಚಳಾಗಿ, ಮಗುವಾಗಿ, ವೃದ್ಧೆಯಾಗಿ, ತಾಯಿಯಾಗಿ, ಭಿಕ್ಷುಕನಾಗಿ, ಅನಂತ ವಿಧವಾಗಿ ದೇವಿ ನಿನ್ನ ಸಮೀಪದಲ್ಲಿ ಬರ್ತಾಳ ಅಂತ ಬಂತು. ಅವಾಗೇನು ಮಾಡಬೇಕು? ಮುಗೀತು ಕತೆ. ಯಜಮಾನ ಅಲ್ಲಿ ಪುರೋಹಿತ, ಯಜ್ಞದ ಜವಾಬ್ದಾರಿ ತಗೊಂಡಂಥ ಪುರೋಹಿತ ನನಗೆ ಹೇಳತನ, ಮಾಡ್ರಪ್ಪ ಅವ್ರೆ ತಗೊಳ್ರಿ. ಆದರೆ ಒಳಗೆಲ್ಲೋ ಅಡಗಿರತಕ್ಕಂಥ ಸಣ್ಣದೊಂದು ಅಹಂಕಾರ ಪ್ರಸಾದ ಕುಡಿಗುಡಲೋಯ್ತು. ಜನರು ಏನಂತಾರೋ ಆ ಹೆಣವುಗಳು ಕೊಟ್ಟಿದ್ದು ಕುಡಿದಿದ್ರ ಅಂತ ಒಳಗಡೆ ಬಂತು, ವಿಕೃತಿ ಭಾವ ಬಂತು. ಸೂಕ್ಷ್ಮ ಮನಸ್ಸು ಒಂದು ಸಲ ಗಡಬಡ ಮಾಡಿಸ್ತು. ಆದರೆ ಭಕ್ತನಾದವನಿಗೆ ಇವ್ಯಾವೂ ಲೋಕ ಏನಂತದ ಅಂತ ವಿಚಾರ ಮಾಡಿದ್ರೆ ಎಂದೂ ಕೂಡ ದೇವರು ಸಿಗಲ್ಲ. ಮಾಡುವಾಗ ಮಾಡಿರಲೇಬೇಕು. ಆನಂದದಿಂದ ಸ್ವೀಕಾರ ಮಾಡಿಕೊಂಡು ಜಗತ್ತಿನ ಹಂಗವನ್ನು ತೊರೆದು ಮಾಡಿದಾಗ ಮಾತ್ರ ಆ ಸಾನ್ನಿಧ್ಯವನ್ನು ಸಿಗುತ್ತದೆ. ಮರುದಿವಸ ಮುಂಜಾನೆ ದೇವಿ ಪಾರಾಯಣ ನಾ ಪ್ರತಿ ದಿವಸ ಮಾಡ್ತೀನಿ. ದೇವಿ ಪಾರಾಯಣ ಪೇಜ ತೆಗೆಸ್ತನಕ ಅದೇ ಶ್ಲೋಕ ಬರ್ತದೆ. ಹುಚ್ಚಳಾಗಿ, ಒಂದು ವೇಳೆ ಶಾಣೆ ಹೆಣ್ಮಗಳು ಹಾಕಿ ನೋ ಪ್ರಾಬ್ಲಮ್, ಅದ್ರಾಗೇನು ಪ್ರಶ್ನೆ ಇಲ್ಲ. ಆ ತಾಯಿಯ ಅವಸ್ಥೆ ಆ ರೀತಿ ಉಗ್ರ ಅವಸ್ಥೆ ಬಂದಾಗ ಮನುಷ್ಯ ಚಲೋನ ಮನುಷ್ಯನೂ ಕೂಡ ಹುಚ್ಚು ಅನ್ನಿಸ್ಕೊಳುತ್ತೆ. ಹುಚ್ಚನೂ ಇಲ್ಲ, ಪರಿಪಕ್ವ ಪೂರ್ಣ ಬುದ್ಧಿ ಅದ, ಪ್ರೇಮದ, ಅತ್ಯಂತ ಪ್ರೇಮನ ಮೇಲೆ ಇದ್ದಿನ ಸಲಕ್ಕೆ ಈ ರೀತಿ ತೊಗೊಂಡು ಬಂದದ ಅಂತಕ್ಕಂಥದ್ದನ್ನು ಕೂಡ ಒಂದೊಂದು ಸಲ ನೆಗೆಟಿವ್ ತಿರಸ್ಕಾರ ಮಾಡ್ತದೆ. ಅದನ್ನು ಕೂಡ ತಿರಸ್ಕಾರ ಮಾಡಬಾರ್ದು ಅಂತ ಹೇಳ್ತದೆ ಇದು ಸಿದ್ಧಿದಾತ್ರಿ. ಮೊಮ್ಮಗಳು ಬರ್ತದೆ, ಮಗುವಾಗ ಬರ್ತದೆ, ಮಗ ಆಗಿ ಬರ್ತದೆ, ತಿನ್ನುವಂತ ತಿನ್ನಿಸ್ತದ, ಪೂಜಾ ಕುಂತ ತಿನ್ನಬೇಕು, ನೋ ಪ್ರಾಬ್ಲಮ್. ಇದೇನದ ನಮ್ಮ ಮೊಮ್ಮಗಳು, ಇದೇನದ ನಮ್ಮ ಮೊಮ್ಮಗ, ಏಯ್ ಯಾಕೆ ಹಿಂಗೆ ಮಾಡ್ಲತ್ತಿಂತ ಹೊಡಿಲಿಕ್ಕೆ ಹೋಗಬಾರ್ದು. ಅದು ಭಗವಂತನ ಪ್ರತಿರೂಪಣೆ. ದೊಡ್ಡವ್ರು ಚಲೋ ಬುದ್ಧಿ ಇದ್ದರು ಅವ್ರು ಹೆಂಗೆ ಬರ್ತಾರ? ಬಾಲ್ಯ ಬುದ್ಧಿ ಅದ ಅಂತೇಳಿದೆ ಭಗವಂತ ಆ ರೀತಿ ಕಳಿಸ್ಕೊಟ್ಟಾನ. ಚಲೋನೇ ಕಳಿಸ್ಕೊಟ್ರೆ ಅಹಂಕಾರ ಅಡ್ಡ ಬರ್ತದೆ. ನಾ ಯಾಕೆ ಹೋಗಿ ಕೊಡ್ರಿ ಇಂಥದ್ರಾಗ. ಇವೆಲ್ಲವೂ ಕೂಡ ಮನುಷ್ಯನ ಮನಸ್ಸಿನ ವಿಚಲಿತೆಯನ್ನು ಸೃಷ್ಟಿ ಮಾಡ್ತದೆ. ಅದಕ್ಕೆ ಭಕ್ತನಾದವನು ಹೆಂಗಿರಬೇಕು? ಸಿದ್ಧಿದಾತ್ರಿಯ ಕೃಪೆಯನ್ನು ಪಡಿಬೇಕಾಗಿದ್ರೆ ಏನು ಮಾಡಬೇಕಂದ್ರೆ ಎಲ್ಲವೂ ಕೂಡ ದೇವಿಯ ದೃಷ್ಟಿಯಿಂದ ನೋಡ್ತಕ್ಕಂಥ ಮನಸ್ಥಿತಿ ಪರಿಪಕ್ವವಾಗಬೇಕು.
ಅಹಂಕಾರ ಮನೋಭಾವನೆ ಬಿಡಬೇಕು. ಅಲ್ಲಿ ಏನು ಬರಬೇಕಂದ್ರೆ ಶಿವತ್ವ ಭಾವನೆಯನ್ನು ಸ್ವೀಕಾರ ಆದಾಗ ಮಾತ್ರ ಗುರು ಸಾನ್ನಿಧ್ಯದಲ್ಲಿ, ದೈವ ಸಾನ್ನಿಧ್ಯದಲ್ಲಿ, ಭಗವತ್ ಸಾನ್ನಿಧ್ಯದಲ್ಲಿ ಇದು ಭಾವ ಪರಿಪೂರ್ಣ ಸಮರ್ಪಣೆಯಾದಾಗ ಮಾತ್ರ ಅವೆಲ್ಲವೂ ಕೂಡ ಸಿದ್ಧಿ ಆಗ್ತದೆ. ಸಿದ್ಧಿ ಅನ್ನತಕ್ಕಂಥ ಶಬ್ದಕ್ಕೆ ಏನಂದ್ರೆ ಬೇಡಿದವರಿಗೆ ಬೇಡಿದನ್ನು ಕೊಡ್ತದೆ. ಅಂತಹ ದಿವ್ಯ ಶಕ್ತಿನೇ ಇದನ್ನು ಹೇಳ್ತಾರೆ. ಅದಕ್ಕಾಗಿ ನಾವು ಕೂಡ ಅದನ್ನು ಅನನ್ಯ ನಿಷ್ಠೆಯಿಂದ, ಅನನ್ಯ ಭಕ್ತಿಯಿಂದ ಆಚರಿಸಿಕೊಂಡು ಹೋಗಬೇಕು. ಮತ್ತು 1 ವರ್ಷ ಬೇಕು ಕೇಳಕ್ಕೆ. 1 ವರ್ಷ ತನಕ ಮತ್ತು ನೀವಾಂತಿ ದೇವಿ ಮಹಾತ್ಮೆಯನ್ನು ಕೇಳಬೇಕಾಗಿದ್ದು. ಅದಕ್ಕೆ ನೀವೆಲ್ಲರೂ ಕೂಡ ಶುರು ಮಾಡಲಿಕ್ಕೆ ಇವತ್ತೆಲ್ಲ ಮಹಾಪ್ರಸಾದವನ್ನು ಮುಗಿದ ನಂತರ ಶುರು ಆಗಲಿಕ್ಕೆ ತಡ ಆಯಿತು. ಜಲ್ದಿ ಮುಗಿಸ್ಬೇಕು ಅಂತಂದ್ರೆ ಯಾಕೋ ದೇವಿ ಮುಂದಕ್ಕೆ ತೊಗೊಂಡು ಹೋದಳು. ನಾವು ಸುಮ್ಮನೆ 1-2 ಉದಾಹರಣೆ ಹೇಳಿ ಮುಗಿಸೋಣ ಅಂತ ನಾವು ಅಂದೀವಿ. ಆದರೆ ಇಷ್ಟೆಲ್ಲವೂ ಯಾಕೆ ಬಂತು ಅಂತಂದ್ರೆ ಅವಳೇ ನುಡಿಸ್ಯಾಳ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದರೆ ಮಾಡುವ ಸಾಧಕನಿಗೆ ಮಾರ್ಗದರ್ಶನ ಅನಿವಾರ್ಯ ಅದು. ಇವತ್ತಿನ ಕಾಲದಲ್ಲಿ ಮಾರ್ಗದರ್ಶನದ ಕೊರತೆ ಭಾಳ ಅದು. ಮಾಡುವ ಭಕ್ತರದಾರೆ, ಮಾಡೋ ಮನಸ್ಥಿತಿ ಅದು. ಆದ್ರೆ ಯೋಗ್ಯವಾಗಿರ್ತಕ್ಕಂಥ ದಿಶಾವನ್ನು ಸಿಗಲಾರ್ದೇ ಎಲ್ಲೋ ಹೋಗಿ ನಿಲ್ತಕ್ಕಂಥ ವ್ಯವಸ್ಥೆಗಳು ಬಂದು ನಿಂತಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಅನನ್ಯ ನಿಷ್ಠೆಯಿಂದ, ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ರಿ. ಸಾಧ್ಯವಾಗಿದ್ದರೆ ನಿತ್ಯ ದಿವಸದಲ್ಲಿ ದೇವಿಯ ಪಾರಾಯಣವನ್ನು ಪೂರ ಒಂದು ಪುಸ್ತಕ ಓದಬೇಕಂತೇನಿಲ್ಲ. 1-2 ಶ್ಲೋಕ ಆದರೂ ಕೂಡ ಓದಬಹುದು, 5 ಆದರೂ ಓದಬಹುದು, ಅಥವಾ 1 ಅಧ್ಯಾಯ ಆದರೂ ಓದಬಹುದು. ನಿಮ್ಮ ಟೈಮ್ ಹೆಂಗದ ಹಂಗೆ. ಇದರಲ್ಲಿ ಭಾಳ ದೊಡ್ಡ ಶಕ್ತಿ ಅದ, ಅಗಣಿತ ಲೀಲೆ ಅದು. ಸೈಂಟಿಸ್ಟ್, ಒಬ್ಬ ಪ್ರಸಿದ್ಧ ಸೈಂಟಿಸ್ಟ್ ಸಂತಾನ ಸಲುವಾಗಿ ಪರದಾಟ. 5 ತಿಂಗಳು ನಿಲ್ಲಬೇಕು, 6 ತಿಂಗಳು ನಿಲ್ಲಬೇಕು, 7-8 ತಿಂಗಳು ಬಂದ ತಕ್ಷಣವೇ ಸತ್ತೋಗಬೇಕು ಅಥವಾ ಗರ್ಭಪಾತ ಆಗಬೇಕು. ಸಹಜ ನಾನಲ್ಲಿ ಅವ್ರ ಮನೆಗೆ ಹೋದಾಗ ಒಡನಾಟ, ಪ್ರೇಮ, ಅಪ್ಪ ಹಿಂಗಾಗ್ಲತ್ತದ ಹೆಂಗೆ ಮಾಡಬೇಕು, ದೇವಿ ಪಾರಾಯಣ ಮಾಡು ಅಂತಂದು ನಾ ತಿಳ್ಕೊಂಡ. ಸೈಂಟಿಸ್ಟು ಮಾಡ್ತಾನೋ ಬಿಡ್ತಾನೋ, ಮನೆಯವ್ರು ಮಾಡ್ತಾರೋ ಇಲ್ಲೋ, ಹೇಳದ್ದ ನಾವು ಹೇಳಿದ್ವಿ. ಆದರೆ ಆ ದೇವಿ ಪಾರಾಯಣ ಮಾಡಿದ ನಂತರ ಕನಿಷ್ಠ 4 ಘಟನೆಗಳು ಇವೆಲ್ಲ ಆಗಿ ಹೋಗಿದಿರ್ತದೆ. 5ನೇ ಘಟನೆಯ ಸಂದರ್ಭದಲ್ಲಿ ಅದು ನಾ ಕೇಳೋದು ಹೆಂಗೆ ಆಗ್ತದೆ ಅಂತಂದಾಗ, ಏನಿಲ್ಲ, ಏನೋ ಒಂದು ಆವೇಶ ಬಂದಂಗೆ ಆಗ್ತದೆ, ತಕ್ಷಣವೇ ಈ ಸಮಸ್ಯೆ ಮುಗಿದು ಬಿಡುತ್ತದೆ. ಅವಾಗ ದೇವಿ ಪಾರಾಯಣ ಹೇಳಿದ ನಂತರ ಆ ತಾಯಿ ಪ್ರಾರಂಭದಿಂದ ಅಂತಿಮ ತನಕ ಹಾಸ್ಪಿಟಲ್ನಲ್ಲಿ ಹೆರಿಗೆ ತನಕನೂ ಕೂಡ ದೇವಿಯ ಪಾರಾಯಣ ಮಾಡಿದ್ದು ಒಂದೇ ಒಂದು ಫಲ. ಅದ್ರ ಜೊತೆ ಟ್ರೀಟ್ಮೆಂಟು ಕೂಡ ಯೋಗ್ಯ ರೀತಿಯಿಂದ ಸಿಗಲಿಕ್ಕೆ ಶುರುವಾಯಿತು. ಆ ಸೈಂಟಿಸ್ಟ್ ಬಂದು ಹೇಳ್ತಾನಪ್ಪೋರೇ, ನಮಗೆ ವಿಶ್ವಾಸ ಇದ್ದಿಲ್ಲರಿ ದೇವಿ ಪಾರಾಯಣದಾಗ, ನೀವು ಹೇಳಿದ ನಂತರ ನಾವು ಮಾಡಿದೀವಿ, ನಮಗೆ ಪುತ್ರ ಪ್ರಾಪ್ತಿಯಾಯಿತು, ವರ ಪ್ರಾಪ್ತಿಯಾಗ್ಯದ. ಅಂದರೆ ಇದು ಹೇಳುವ ತಾತ್ಪರ್ಯ ಬೇಡಿದವರಿಗೆ ಬೇಡಿದನ್ನು ಕೊಡ್ತಕ್ಕಂಥ ಶಕ್ತಿ. ಹಿಂಗೆ ಓದಬೇಕು ಹಾಗೆ ಓದಬೇಕಂತೇನಿಲ್ಲ, ಗೃಹಸ್ಥರು ಕೂಡ ಓದಬಹುದು. ನವರಾತ್ರಿ ಅನುಷ್ಠಾನದಾಗ ಅನುಷ್ಠಾನ, ಇನ್ನುಳಿದ ಟೈಮ್ನಾಗ ಗೃಹಸ್ಥ ಬದುಕಿನ ಜೊತೆ ಬದುಕು, ಪ್ರಶ್ನೆ ಇಲ್ಲ. ಸ್ನಾನ ಮಾಡಿದ ನಂತರ, ನಿಮ್ಮ ಇಷ್ಟಲಿಂಗ ಪೂಜೆ ಆದ ನಂತರ ನಿಮಗೆ ಅವಕಾಶ ಇತ್ತಂದರೆ ಇದು ಓದಬಹುದು. ಇಲ್ಲಿ ಹೋಗಿದರೆ ನಿಮ್ಮ ಇಷ್ಟಲಿಂಗದಲ್ಲಿ ಶ್ರೀಚಕ್ರ ಇದ್ದಂಗೆ ಅದು ಇಷ್ಟಲಿಂಗ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಅದರೊಳಗದು. ಇಷ್ಟಲಿಂಗದೊಳಗೆ ಭಾಳ ದೊಡ್ಡ ಶಕ್ತಿ ಅದು. ಅದಕ್ಕೆ ಅದನ್ನೇ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವಶಕ್ತಿಯರನ್ನು ಅಲ್ಲಿ ಕಾಣಬಹುದು. ಅದನ್ನು ಕೂಡ ಉಪಾಸನೆಯೇ. ಇಷ್ಟು ಮಾಡಿಕೊಂಡು ನಿಮ್ಮ ಸಾಧನೆ ಪರಿಪಕ್ವವಾಗಿ ಬೆಳೆಸ್ಕೊಂಡು ಹೋಗ್ರಿ. ನಾಳೆ ದಿವಸ ನಡೀತಕ್ಕಂಥ ದಸರಾ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ವ್ಯವಸ್ಥಿತ ರೀತಿಯಿಂದಾಗಿ ಬನ್ನಿಯನ್ನು ಹರ್ಕೊಂಡು ಕಾರ್ಯವನ್ನು ಪರಿಪೂರ್ಣಗೊಳಿಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಶಬ್ದಕ್ಕೆ ನಾನು ವಿರಾಮ ಇಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ.